ಆ ಪ್ರಕಾರದ ಶಾಸ್ತ್ರಗಳನ್ನ ಹೇಳ್ತಾರೆ. ಅದೇ ಪ್ರಕಾರ ಇದ್ರೆ ಮೋಕ್ಷಿಕ ಶಾಸ್ತ್ರ ಇದ್ರೆ ಅರ್ಥಾತ್ ಯಾವ ಪ್ರಕಾರ ಪಾಕಶಾಸ್ತ್ರದೊಳಗ ನಾನಾ ಪ್ರಕಾರದ ಭಕ್ಷ್ಯ ಪೂಜ್ಯಗಳನ್ನ ಮಾಡಲು ವಿಧಾನ ಕೊಡ್ತಾರೆ. ವೈದ್ಯಕೀಯ ಶಾಸ್ತ್ರದೊಳಗ ಆರೋಗ್ಯ ಕೆಡೋದ ರೀತಿಯಲ್ಲಿ ಜ್ಞಾಪಕ ಹೇಳ್ತಾರೆ. ಗಣಿತ ಶಾಸ್ತ್ರದಾಗ ಬೀಜ ಗಣಿತ, ಅಂಕ ಗಣಿತ ಮೊದಲಾದ ಭೇದಗಳನ್ನ ಹೇಳ್ತಾರೆ. ಅದೇ ಪ್ರಕಾರ ಇಲ್ಲಿ ಮೋಕ್ಷ ಇದು ಶಾಸ್ತ್ರ ಐತ್ರಿ. ಅಂದ್ರೆ ಮೋಕ್ಷದ ಸಲುವಾಗಿ ಏನ್ ಮಾಡಬೇಕು, ಮೋಕ್ಷದ ಪ್ರಾಪ್ತಿ ಹೇಗಾಗ್ತಿದೆ ಅದರದ ಶಾಸ್ತ್ರ ಇದೆ. ಶಾಸ್ತ್ರ ಇದು ವಿಶೇಷಣ ಐತ್ರಿ. ಮೋಕ್ಷ ಇದು ಮೂಲ ವಸ್ತು ಐತಿ. ಈ ಮೋಕ್ಷ ಮೋಕ್ಷ ಅಂತ ಹೇಳಿ ನಾವೆಲ್ಲರೂ ಕೇಳ್ತೀವ್ರಿ ದಿನನಿತ್ಯ. ನಮಗ ಮೋಕ್ಷಕ್ಕೆ ಹೋಗುದಿದೆ. ಅದ ಮೋಕ್ಷ ಅಂದ್ರೆ ಏನ, ಮೋಕ್ಷ ಎಲ್ಲಿದೆ, ಅದಕ್ಕೆ ಹೋಗುವ ವಿಧಾನ ಏನ, ಉಪಾಯ ಏನ, ಅದನ್ನ ಈ ಗ್ರಂಥದೊಳಗೆ ಹೇಳಿದ. ನಮಗ ಈಗ ಎಲ್ಲಾದ್ರೂ ಒಂದು ನಗರಕ್ಕೆ ಹೋಗೋದಿರ್ತೀವಿ, ಪುಣೆ, ಬೆಂಗಳೂರು, ಬಾಂಬೆ, ಎಲ್ಲಾದ್ರೂ ಹೋಗೋದಿರ್ತೀವಿ. ಆ ಹೋಗೋಕ್ಕಿಂತ ಮುಂಚೆ ನಮಗೆ ಯಾವ ಊರಿಗೆ ಹೋಗೋದಿದೆಯೋ ಆ ಊರಿಗೆ ಹೋಗೋಕ್ಕಿಂತ ಮುಂಚೆ ಮೊದಲನೇ ಕಾರ್ಯ ಏನ್ ಮಾಡೋದ್ರೆ ಅದರ ಸಲುವಾಗಿ ಯಾವ ಪುಣೆಗೆ ಹೋಗೋದಿದೆ ನಾವೇ ಅಥವಾ ಬೆಂಗಳೂರಿಗೆ ಹೋಗೋದಿದೆ, ಪುಣೆ ಅಥವಾ ಬೆಂಗಳೂರಿಗೆ ಹೋಗುವ ಸಲುವಾಗಿ ನಾವು ಮೊಟ್ಟ ಮೊದಲು ಮಾಡುವ ಕಾರ್ಯ ಏನ್ ಮಾಡ್ಬೇಕು, ನಾವು ಮೊದಲು ಮಾಡಬೇಕಾದಂತ ಕಾರ್ಯ ಅಲ್ಲ ಮಾರ್ಗದ ಬಸ್. ನಾವು ಎಲ್ಲಿ ತಲುಪಬೇಕಾಗಿದೆಯೋ ಆ ನಗರದ ಮಾರ್ಗದ ಪರಿಚಯ ಮೊದಲು ನಮಗೆ. ಮಾರ್ಗದ ಪರಿಚಯ ಇಲ್ಲದೆ ನಮ್ಮ ಹತ್ತಿರ ಗಾಡಿ ಇದೆ, ಹೆಲಿಕಾಪ್ಟರ್ ಇದೆ, ಏನೂ ಇದ್ರೂ ಕೂಡ ಪ್ರಯೋಜನ ಇಲ್ಲ. ಎಲ್ಲಿ ತಲುಪಬೇಕಾಗಿದೆಯೋ ಆ ತಲುಪಬೇಕಾದಂಥ ನಗರದ ಮಾರ್ಗವನ್ನ ನಾವು ಮೊಟ್ಟ ಮೊದಲ ಪರಿಚಯ ಮಾಡಿಕೊಳ್ಳೋದ, ತಿಳ್ಕೊಳ್ಳೋದ ಇದು ಕರ್ತವ್ಯ ಇದೆ. ಸರಿ, ಅದೇ ಪ್ರಕಾರ ಇಲ್ಲಿ ಮೋಕ್ಷ ಇದೆ ರೀ. ಆ ಮೋಕ್ಷಕ್ಕೆ ಹೋಗೋದಿದೆ ಎಲ್ರಿಗೂ. ಆ ಮೋಕ್ಷಕ್ಕೆ ಹೋಗುವ ಸಲುವಾಗಿ ಮೊದಲ ಅದರ ಮಾರ್ಗದ ಪರಿಚಯ ಮಾಡ್ಕೊಳ್ಳೋದು ಇದು ಮುಖ್ಯ. ಮಾರ್ಗ ಇಲ್ಲದ ನಾವ್ ಎಲ್ಲಿ ಹೋಗೋದ್ರಿ? ಮೋಕ್ಷಕ್ಕೆ ಏನು ಹೋಗೋದಿದೆಯೋ ಆ ಮೋಕ್ಷದ ಮಾರ್ಗದ ಪರಿಚಯ ನಮಗೆ ಮೊದಲಾಗೋದು ಅನಿವಾರ್ಯ. ಆ ಮೋಕ್ಷದ ಮಾರ್ಗದ ಪರಿಚಯ ಆದ ನಂತರ ನಾವು ಆ ಮಾರ್ಗದಿಂದ ಶೀಘ್ರಗತಿ ಅಥವಾ ನಿಧಾನಗತಿಯಿಂದ ಹೋಗಿ ಆ ಮೋಕ್ಷವನ್ನ ತಲುಪಬಹುದು. ಮೋಕ್ಷ ರೂಪದ ನಗರವನ್ನ ನಾವು ತಲುಪಬಹುದು. ಅದರ ಸಲುವಾಗಿ ಇಲ್ಲಿ ಪ್ರಾರಂಭದೊಳಗೆ ಏನ್ ಹೇಳ್ತಾರು, ಈಗ ನೀವು ಹೇಳ್ರಲ್ಲ ಮಂಗಲಾಚರಣೆ ಏನ್ ಹೇಳಿದ್ರಿ, ಅದು ಮೋಕ್ಷ ಮಾರ್ಗಸ್ಯ ನೇತಾರಂ, ಅದು ಉಮಾಸ್ವಾಮಿ ಭಗವಂತರದ ಮಂಗಲಾಚರಣೆ ಅಲ್ಲವೇ ಅಲ್ಲ. ಮಂಗಲಾಚರಣೆ ಏನಿದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದ ಮೋಕ್ಷ ಮಾರ್ಗ ಯಾವ್ದು ಮೋಕ್ಷ ಮಾರ್ಗ ಇದೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ, ಇದು ಮೋಕ್ಷ ಮಾರ್ಗ. ಉಳಿದದ್ದ ಮೂರು ಲೋಕದೊಳಗೆ ಯಾವುದೂ ಮೋಕ್ಷದ ಮಾರ್ಗ ಇಲ್ಲ. ಏನ್ ಹೇಳ್ತಾರು? ಮೋಕ್ಷ ಮಾರ್ಗ. ಯಾವ್ದಕ್ಕ ಮೋಕ್ಷ ಮಾರ್ಗ ಅಂದ್ರು? ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರಾಣಿ ಮೋಕ್ಷ ಮಾರ್ಗ. ಯಾವ್ದು ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಏಕತೆಯ ರೂಪದ ನಿಜ ಶುದ್ಧಾತ್ಮ ಇದ್ದಾನೋ ಅವನೇ ಮೋಕ್ಷದ ಮಾರ್ಗದಂತೆ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರ ಎಲ್ಲಿ ಇರುತ್ತೆ? ಗ್ರಂಥದೊಳಗೆ. ಸಮ್ಯಕ್ ದರ್ಶನ, ಜ್ಞಾನ, ಚಾರಿತ್ರದ ಮಯನಾದಂಥ ಯಾವ ನನ್ನ ನಿಜ ಶುದ್ಧಾತ್ಮ ಇದ್ದಾನೋ ಅವನೇ ನಿಜವಾದ ಮೋಕ್ಷ ಮಾರ್ಗ. ಅವನನ್ನ ಹೊರತುಪಡಿಸಿ ಮೂರು ಲೋಕದೊಳಗೆ ಮೋಕ್ಷ ಮಾರ್ಗ ಯಾವುದೂ ಇಲ್ಲ. ಶ್ರಾವಕ ಅವಸ್ಥೆ ಇಲ್ಲ, ದಿಗಂಬರ ಮುನಿ ಅವಸ್ಥೆ ಯಾವುದೂ ಮೋಕ್ಷ ಮಾರ್ಗ ಇಲ್ಲ. ಸಮಯ ಸಾರದ
412ನೇ ಗಾಥದೊಳಗೆ ಹೇಳ್ತಾರೆ, ಶ್ರಾವಕ ಅವಸ್ಥೆ ಮತ್ತು ಮುನಿ ಅವಸ್ಥೆ ಇವೆರಡೂ ಮೋಕ್ಷ ಮಾರ್ಗ ಅಲ್ಲವೇ ಅಲ್ಲ, ತೆಗೆದು ನೋಡ್ಬೇಕು. ಹಾಗಾದ್ರೆ ಮೋಕ್ಷ ಮಾರ್ಗ ಏನ್ ಹೇಳ್ರಿ ಇಲ್ಲಿ, ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಏನಿದೆಯೋ ಇದು ಮೋಕ್ಷದ ಮಾರ್ಗ ಇದೆ. ಹಾಗಾದ್ರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ್ಯ ಎಲ್ಲಿ ವಾಸ ಮಾಡ್ತಾರೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಅದು ಒಂದು ಜೀವ ದ್ರವ್ಯದೊಳಗನ ವಾಸ ಮಾಡ್ತವೆ. ಅನ್ಯ ದ್ರವ್ಯದೊಳಗ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇರೋದನ್ನ ಇಲ್ಲ. ಅನ್ಯ ದ್ರವ್ಯದೊಳಗೆ ಈ ಗ್ರಂಥದೊಳಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ, ಮಂದಿರದೊಳಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ, ದೇಹದೊಳಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ, 5 ಇಂದ್ರಿಯಗಳೊಳಗೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಎಲ್ಲಿದೆ? ನಿಜ ಶುದ್ಧಾತ್ಮನಲ್ಲಿನ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದೆ. ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮಯನಾದಂಥ ಆತ್ಮ ಸ್ವಯಂ ಇದೆ. ಸಮ್ಮತ್ತವಸನಾಣಂ ಚರ್ಯಂ ಮುಖಸ್ಸ ಕಾರಣಂ ಜಾಣಿ. ಅವ ವ್ಯವಹಾರದಿಂದ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಮೋಕ್ಷದ ಕಾರಣ, ನಿಶ್ಚಯದಿಂದ ಆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಮಯನಾದಂಥ ನಿಜ ಶುದ್ಧಾತ್ಮನ ಮೋಕ್ಷದ ಕಾರಣ. ಯಾವ್ದರಾಗ ಹೇಳ್ತಾರು? ದ್ರವ್ಯ ಸಂಗ್ರಹ. ಅಪ್ಪಾಣಂ ಮುಯಿತ್ತು ಒಟ್ಟೈ ಅನ್ನದವ್ಯಮ್ಮಿ. ಇವು ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಒಬ್ಬ ಆತ್ಮನನ್ನು ಹೊರತುಪಡಿಸಿ ಅನ್ಯ ದ್ರವ್ಯದೊಳಗೆ ವಾಸ ಮಾಡುವುದು. ಇದೆಲ್ಲ ಹೇಳ್ತಾರು ಬೃಹತ್ ದ್ರವ್ಯ ಸಂಗ್ರಹದ ಮಾತಿದ್ರಿ. ಈ ಪ್ರಕಾರ ನಾವು ಎಲ್ಲಿಯೂ ಹೋದ್ರೇನು ಕೂಡ ನಮಗ ಮೋಕ್ಷದ ಪ್ರಾಪ್ತಿ ಮಾಡ್ಕೊಳ್ಳೋದಿತ್ತು ಅಂತಂದ್ರೆ ಮೊದಲು ಏನ್ ಮಾಡೋದ? ಮೋಕ್ಷ ಮಾರ್ಗದ ಪರಿಚಯ ಮಾಡ್ಕೊಳ್ಳೋದು. ಮೋಕ್ಷ ಮಾರ್ಗದ ಪರಿಚಯ ಮಾಡ್ಕೊಂಡ ನಂತರ ಆ ಮೋಕ್ಷ ಮಾರ್ಗದ ಪರಿಚಯ ಮಾಡುವ ವೇಳೆದೊಳಗ ಇಲ್ಲಿ ಉಮಾಸ್ವಾಮಿ ಭಗವಂತರ ಏನ್ ಹೇಳ್ರು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದು ಮೋಕ್ಷ ಮಾರ್ಗ. ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದು ಮೋಕ್ಷ ಮಾರ್ಗ ಇದೆ. ಹ್ಯಾಗ ಮೋಕ್ಷ ಮಾರ್ಗ ಇದೆ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ನಿಜ ಶುದ್ಧಾತ್ಮನಲ್ಲೇ ನಾವು ವಾಸ ಮಾಡುವುದರಿಂದ ನಿಜ ಶುದ್ಧಾತ್ಮನ ನಿಜವಾದ ಮೋಕ್ಷ ಮಾರ್ಗ. ಶರೀರದಿಂದ ಅನ್ಯ ಬಾಹ್ಯ ವಸ್ತುಗಳಿಂದ ಬೇಕಾದ ಕ್ರಿಯೆಕಾಂಡಗಳಿಂದ ನಾವು ಮೋಕ್ಷಕ್ಕೆ ತಲುಪುವ ಸಾಧ್ಯತೆ ಇಲ್ಲ. ಅದು ಮೋಕ್ಷದ ಮಾರ್ಗನ ಅಲ್ಲ. ಪ್ರಾರಂಭದೊಳಗೆ ಏನ್ ಹೇಳ್ರ ಆಚಾರ್ಯ ಭಗವಂತರ? ಗ್ರಂಥದ ಹೆಸರು ಮೋಕ್ಷ ಮಾರ್ಗ, ಹೌದಾ? ಮೋಕ್ಷ ಶಾಸ್ತ್ರ ಹೇಳ್ರಿ. ಗ್ರಂಥದ ಹೆಸರು ಏನ್ ಹೇಳ್ರು? ಮೋಕ್ಷ ಶಾಸ್ತ್ರ. ಯಾವ್ದ 3 ಲೋಕದ ಮಸ್ತಕದ ಮೇಲೆ ಮೋಕ್ಷ ಇದೆಯೋ ಆ ಮೋಕ್ಷದ ಶಾಸ್ತ್ರ ಇದೆ. ಆ ಮೋಕ್ಷಕ್ಕೆ ಹೋಗುವ ವಿಧಾನ ಹೇಗೆ ಅನ್ನೋದ್ರದ್ದು ಪ್ರರೂಪಣೆ ಇದರೊಳಗಿದೆ. ಅದ ಆದ ಕೂಡಲೇ ಏನ್ ಹೇಳ್ತಾರು? ಆ ಮೋಕ್ಷದ ಮಾರ್ಗದ ಪರಿಚಯ ಮಾಡಿಕೊಡ್ತಾರೆ. ಏನ್ ಹೇಳ್ರು? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಾಣಿ ಮೋಕ್ಷ ಮಾರ್ಗ. ಇವು 2 ಆದ ನಂತರ ನಮ್ದು ಕಾರ್ಯ ಮುಗಿತು. ಒಂದು ಮೋಕ್ಷ ಮತ್ತ ಆ ಮೋಕ್ಷಕ್ಕೆ ಹೋಗುವ ಮಾರ್ಗದ ಪರಿಚಯ. ಮೋಕ್ಷ ಯಾವ್ದ? 3 ಲೋಕ ತುದಿಯೊಳಗೆ ಏನಿದೆ ಅದು ಮೋಕ್ಷ. ಅದರ ಮಾರ್ಗ ಯಾವ್ದ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರಮಯನಾದ ಆತ್ಮ ಏನಿದಾನೋ ಅವನ ಮೋಕ್ಷ ಮಾರ್ಗ ಇದಾನು. ಅವನ ಮೋಕ್ಷ ಮಾರ್ಗದ ಮೇಲೆ ಗಮನ ಮಾಡಿ ಸಾಕ್ಷಾತ್ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳುವ ಸಾಧ್ಯತೆ ಇದೆ. ನಾವು ಅನಾದಿ ಕಾಲದಿಂದ ಬಿಟ್ಟು ಬಿಡೋನು. ಈಗ ಧರ್ಮ ತಿಳ್ಕೊಂಡ ನಂತರ ಮೋಕ್ಷದ ಉಪಾಯ ನಾವು ಏನೇನು ಮಾಡ್ತಾ ಇದ್ದೀವಿ? ಮೋಕ್ಷದ ಉಪಾಯ ನಾವು ಏನೇನ್ ಮಾಡ್ತಾ ಇದ್ದೇವೆ ಇದರದ್ದು ವಿಚಾರ ಮಾಡೋದು. ಮತ್ತೆ ಈ ಉಪಾಯದಿಂದ ನಮಗ ಮೋಕ್ಷದ ಪ್ರಾಪ್ತಿ ಆಗಬಹುದೇ? ಇವು ಎರಡೂದರದ್ದು ವಿಚಾರ ಮಾಡು. ಅದರ ಸಲುವಾಗಿ
ಈಗೇನ್ ಹೇಳ್ರು, ಮೋಕ್ಷ ಇದು ಶಾಸ್ತ್ರ ಇದೆ. ಮತ್ತ ಮಾರ್ಗ ಯಾವ್ದ? ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ ಇದ ಮೋಕ್ಷದ ಮಾರ್ಗ ಇದೆ. ಸರಿ, ಈಗ ನಮಗ ಪ್ರಶ್ನೆ ಏನ್ ನಡೀತಾ ಇದೆ? ಪರಿಶಿಷ್ಟ ಒಂದರೊಳಗ ಸಮ್ಯಕ್ ದರ್ಶನವೆಂದರೇನು ಇದು ಪ್ರಶ್ನೆ. ಅದರದ್ದು ಉತ್ತರ ಏನ್ ಕೊಡ್ತಾರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ ಅದೇ ಸಮ್ಯಕ್ ದರ್ಶನ. ಏನ್ ಹೇಳ್ರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ್ ಪರ್ಯಾಯ ಏನಿದೆ ಅದೇ ಸಮ್ಯಕ್ ದರ್ಶನ. ಇಲ್ಲಿ ಮೊದಲೇನ್ ಹೇಳ್ರು? ಮೋಕ್ಷ ಶಾಸ್ತ್ರ ಹೇಳ್ರು, ಮತ್ತ ಸಮ್ಯಕ್ ದರ್ಶನ ಚಾರಿತ್ರ ಮೋಕ್ಷ ಮಾರ್ಗ ಅಂತ ಮೋಕ್ಷ ಮಾರ್ಗದ ಪರಿಚಯ ಹೇಳ್ರು, ಮೋಕ್ಷ ಮಾರ್ಗದೊಳಗೆ ಗಮನ ಮಾಡೋದು ಹೇಳ್ರಿ. ಇಲ್ಲಿ ಏನ್ ಹೇಳ್ರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ ಇದು ಸಮ್ಯಕ್ ದರ್ಶನ. ಸಮ್ಯಕ್ ದರ್ಶನ್ ಅರ್ಥಾತ್ ಇದು ಮೋಕ್ಷ ಮಾರ್ಗ, ಧರ್ಮದ ಆರಂಭ. ಇದರೊಳಗ ಎರಡು ಮಾತು ಹೇಳ್ತಾರೆ. ಯಾವುದರೊಳಗೆ ಎರಡು ಮಾತು ಹೇಳ್ತಾರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ ಅದೇ ಸಮ್ಯಕ್ ದರ್ಶನ. ಎರಡು ಮಾತು ಹೇಳಿರಿ. ಎರಡು ಮಾತು ಏನ್ ಹೇಳಿರು? ಪ್ರಾರಂಭದೊಳಗೆ ಎರಡು ಮಾತು ಏನ್ ಹೇಳ್ರು? ಅವೇ ಎರಡು ಮಾತನ್ನ ಇಲ್ಲಿ ಹೇಳಿ. ಜೀವ ದ್ರವ್ಯದ ಅನಂತ ಗುಣಗಳಿಂದ ಸಂಯುಕ್ತನಾದಂಥ ಚೈತನ್ಯ ಸ್ವರೂಪಿಯಾದಂಥ ಯಾವ ಜೀವದ್ರಲ್ಲಿ ನಾನಿದೆ, ಇದು ಒಂದ ಮಾತು. ಇನ್ನೊಂದ ಮಾತೇನ? ಆ ಚೈತನ್ಯ ಸ್ವರೂಪ ನಿಜ ಶುದ್ಧಾತ್ಮನ ಅನುಭವ ಮಾಡೋದು ಹೇಗೆ, ಅದು ಎರಡನೇ ಮಾತು. ಆ ಎರಡನೇ ಮಾತು ಏನ್ ಹೇಳ್ರು? ಶ್ರದ್ಧಾ ಗುಣದ ನಿರ್ಮಲ. ಇದು ಎಲ್ಲೆಲ್ಲಿ ಹೋಗ್ತಾ ಇದೆ? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ್ ಪರ್ಯಾಯ. ಜೀವ ದ್ರವ್ಯ ಆಯ್ತು ಮತ್ತು ಒಂದು ನಿರ್ಮಲ್ ಪರ್ಯಾಯ. ಎರಡು ಮಾತದು. ಅಲ್ಲಿ ಏನೈತಿ? ಮೋಕ್ಷ ಶಾಸ್ತ್ರ ಇದೆ ಮತ್ತು ಮೋಕ್ಷ ಮಾರ್ಗದ ಪರಿಚಯ. ಮೋಕ್ಷ ಮಾರ್ಗದೊಳಗೆ ಹೋಗುವ ವ್ಯಕ್ತಿ ಪರಿಚಯ. ಅಂದ್ರೆ ಎರಡೋದ್ರೊಳಗೆ ಎರಡು ಮಾತಿದೆ. ನಾವ್ ಈಗ ಎರಡು ಮಾತನ್ನ ಹೊರತುಪಡಿಸಿ ನಾ ಅನಂತ ಗುಣಗಳಿಂದ ಯುಕ್ತನಾದಂಥ ಚೈತನ್ಯ ಸ್ವರೂಪಿ ಜೀವ ದ್ರವ್ಯ, ಇದು ಒಂದು ಮಾತು. ಆಮೇಲೆ ಆ ನನ್ನ ಚೈತನ್ಯ ಸ್ವರೂಪ ಆತ್ಮನ ಅನುಭವ ಮಾಡ್ಕೊಳ್ಬೇಕಾದರೆ ಅವನ ಒಂದು ಶ್ರದ್ಧಾ ಗುಣದ ನಿರ್ಮಲ ಪರ್ಯಾಯ ಅದರದ ಅನುಭವ ಮಾಡ್ಕೋತೀವಿ. ಆ ಅನುಭವ ಮಾಡಿಕೊಳ್ಳುವ ನಿರ್ಮಲ ಪರ್ಯಾಯ ಏನಿದೆ ಅದು ಮೋಕ್ಷದ ಮಾರ್ಗ ಇದೆ. ಜೀವ ಅನಂತ ಗುಣಗಳಿಂದ ಯುಕ್ತನಿರುವಂಥ ಜೀವ ದ್ರವ್ಯ, ಅನಂತ ಗುಣಗಳಿಂದ ಯುಕ್ತನಿರುವಂಥ ಚೈತನ್ಯ ಸ್ವರೂಪನಾದಂಥ ಜೀವ ದ್ರವ್ಯ, ಮತ್ತಿನ್ನೊಂದೇನ? ಆ ಜೀವ ದ್ರವ್ಯದ ಸ್ವರೂಪದ ಅನುಭವ ಅಥವಾ ಪರಿಚಯ ಅಥವಾ ನಿರ್ಣಯ ಅಥವಾ ಜ್ಞಾನ ಅಥವಾ ನಿಶ್ಚಯ ಮಾಡ್ಕೊಳ್ಳೋದು ಯಾವುದಿದೆ? ಶ್ರದ್ಧಾಗುಣದ ಒಂದು ಸಮಯ ಪರ್ಯಾಯ. ಏನ? ಶ್ರದ್ಧಾಗುಣದ ಒಂದು ಸಮಯದ ಪರ್ಯಾಯ. ಇದೇನಾಯ್ತು? ಜೀವ ದ್ರವ್ಯ ಮತ್ತು ಒಂದು ಪರ್ಯಾಯ. ಈ ಎರಡರ ಮೇಲೆ ನಮ್ದು ಮೋಕ್ಷ ಡಿಪೆಂಡ್. ಈ ಎರಡನ್ನ ಹೊರತುಪಡಿಸಿ ಮೂರು ಲೋಕದೊಳಗ ಮೂರನೇದ ಯಾವುದಾದರದ ಅವಲಂಬನ ನಾವು ಮಾಡಿದರೆ ನಮಗ ಮೋಕ್ಷ ಮಾರ್ಗದ ಪ್ರಾಪ್ತಿ ಆಗೋದಿಲ್ಲ. ಮತ್ತೆ ಸಾಕ್ಷಾತ್ ಮೋಕ್ಷ ಅಂತೂ ತೀರ ದೂರಿ. ಹಾಗಾದ್ರೆ ನಾವೀಗ ಏನ್ ಮಾಡ್ತಾ ಇದ್ದೀವಿ? ನಾವು ಮಾಡ್ತಾ ಇರೋದು ಈಗ ಕಾರ್ಯ. ನಮಗ ಮೋಕ್ಷಕ್ಕೆ ಹೋಗೋದಿದೆ. ಮೋಕ್ಷಕ್ಕೆ ಹೋಗ್ಬೇಕಾದ್ರೆ ಮೋಕ್ಷ ಮಾರ್ಗದ ಪರಿಚಯ ಮಾಡ್ಕೊಳ್ಳೋದಿದೆ. ಹಾಗಾದ್ರೆ ಮೋಕ್ಷಕ್ಕೆ ಹೋಗೋ ಮೋಕ್ಷ ಎಲ್ಲಿದೆ? ಮೋಕ್ಷ ಮೂರು ಲೋಕದ ಮಸ್ತಕದ ಮೇಲಿದೆ. ಮತ್ ಮೋಕ್ಷದ ಮಾರ್ಗ ಯಾವ್ದಿದೆ? ಮೋಕ್ಷದ ಮಾರ್ಗ ಸಮ್ಯಕ್ ದರ್ಶನ ಧ್ಯಾನಿಸಿದೆ. ಇಲ್ಲೇನ್ ಹೇಳ್ರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ. ಅಂದ್ರೆ ಅಲ್ಲಿ ಏನ್ ಹೇಳ್ರು?
ಮಾರ್ಗ, ಮೋಕ್ಷ, ಪ್ರತ್ಯಕ್ಷ ಮೋಕ್ಷ ಮತ್ತು ಮೋಕ್ಷದ ಮಾರ್ಗ. ಮೋಕ್ಷದ ಮಾರ್ಗ ಯಾವ್ದ? ಸಮ್ಯಕ್ ದರ್ಶನ ಚಾರಿತ್ರ. ಸಮ್ಯಕ್ ದರ್ಶನ ಚಾರಿತ್ರ ಎಲ್ಲಿದ್ದಾವೆ? ಒಂದು ಜೀವ ದ್ರವ್ಯದ ಒಳಗ ಇವೆ. ಅನ್ಯ ಯಾವುದೇ ದ್ರವ್ಯದೊಳಗ ಸಮ್ಯಕ್ ದರ್ಶನ ಚಾರಿತ್ರ ಇಲ್ಲ. ಹಾಗಾದ್ರೆ ಜೀವ ದ್ರವ್ಯದ ಅವಲಂಬನದಿಂದ ನಾವು ಮೋಕ್ಷಕ್ಕೆ ಹೋಗೋ ಸಾಧ್ಯತೆ. ಇಲ್ಲಿ ಏನ್ ಹೇಳ್ರಿ ಪ್ರಶ್ನ? ಸಮ್ಯಕ್ ದರ್ಶನದ ಉತ್ಪತ್ತಿ ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯ. ಜೀವ ದ್ರವ್ಯದೇ ಅನಂತ ಗುಣಗಳ ಅಭೇದ ರೂಪದಿಂದ ಅನಾದಿ ಕಾಲದೊಳಗೆ ಇರುವುದರಿಂದ ಜೀವ ದ್ರವ್ಯ ಸ್ವೀಕಾರ ಮಾಡಿದ ನಂತರ ಅವನಲ್ಲಿರುವಂತಹ ಅನಂತ ಗುಣಗಳೆಲ್ಲ ಅಭೇದ ರೂಪದಿಂದ ಬಂದುಬಿಟ್ಟು ಜೀವ ದ್ರವ್ಯ. ಈ ಪ್ರಕಾರ ಜೀವ ದ್ರವ್ಯ ಬಂದ ನಂತರ ಆ ಜೀವ ದ್ರವ್ಯದ ಅನುಭೂತಿ ಯಾವ್ದು ಮಾಡ್ಕೊಂಡು, ಜೀವ ದ್ರವ್ಯದಿಂದ ನಿರಂತರ ಯಾವುದು ಬಾಹ್ಯದೊಳಗಿದೆಯೋ, ಜೀವ ದ್ರವ್ಯದಿಂದ ನಿರಂತರ ಭೇದ ರೂಪ ಯಾವುದಿದೆಯೋ ಆ ಪರ್ಯಾಯದಿಂದ ಜೀವ ದ್ರವ್ಯದ ಅನುಭವ ಮಾಡ್ಕೊಳ್ಳಿ. ನಮಗ್ ಗಾಬರಿ ಆಗ್ತೀವ್ರಿ. ಉತ್ಪಾದವೇ ದ್ರವ್ಯ ಯುಕ್ತ ಸದ್ರವ್ಯ ಲಕ್ಷಣ ಅಂದ್ರೆ ದ್ರವ್ಯ ಗುಣ ಪರ್ಯಾಯದಿಂದ ಯುಕ್ತ ಯಾವುದಿದೆ ಅದು ದ್ರವ್ಯ ಅಂತ ಹೇಳ್ತೀವಿ. ಉತ್ಪಾದವೇದಿಂದ ಯುಕ್ತ ಅರ್ಥಾತ್ ಪರ್ಯಾಯದಿಂದ ಯುಕ್ತ ಇರೋದ ಇದಕ್ಕೆ ದ್ರವ್ಯ ಅಂತ ಹೇಳಿದೀವಿ. ಇದು ಒಂದು ಮಾತು ನಾವು ಲಕ್ಷ್ಯದೊಳಗೆ ತಗೊಳ್ಳೋದಿದೆ ನೋಡ್ರಿ. ಉತ್ಪಾದ ವ್ಯಯದಿಂದ ಯುಕ್ತ ಇರೋದ ಇದು ಪಂಚಾಸ್ತಿಕಾಯದ ದ್ರವ್ಯದ ಪರಿಚಯ ಮಾಡಿಕೊಡೋ ಸಲುವಾಗಿ ಪಂಚಾಸ್ತಿಕಾಯದೊಳಗೆ ಏನ್ ಹೇಳ್ರು? ಉತ್ಪಾದವೇ ದ್ರವ್ಯ ಯುಕ್ತಂ ಸದ್ರವ್ಯ ಲಕ್ಷಣಂ ಅಂತ ಹೇಳ್ರು. ಇಲ್ಲಿ ಏನ್ ಮಾಡೋದಿದೆ? ಇಲ್ಲಿ ಪ್ರಯೋಜನದ ಸಿದ್ಧಿ ಮಾಡೋದಿದೆ. ನಮಗೂ ಉತ್ಪಾದ ವೇಯದಿಂದ ಯುಕ್ತ ಇರುವಂತಹ ದ್ರವ್ಯದ ಅವಶ್ಯಕತೆ ಇಲ್ಲ, ಆದ್ರೆ ನಮಗೆ ಶುದ್ಧ ದ್ರವ್ಯದ ಅವಶ್ಯಕತೆ ಇದೆ. ಆ ಶುದ್ಧ ದ್ರವ್ಯದೊಳಗ ಪರ್ಯಾಯದ ಅಭಾವ ಇದೆ. ಶುದ್ಧ ದ್ರವ್ಯದೊಳಗ ತ್ರಿಕಾಲಿ ಕೂಟಸ್ಥ ಯಾವ ಧ್ರುವ ದ್ರವ್ಯ ಇದೆಯೋ ಆ ಧ್ರುವ ದ್ರವ್ಯದೊಳಗ ಪರ್ಯಾಯದ ಅಭಾವ ಇದೆ. ಆ ಧ್ರುವ ದ್ರವ್ಯದ ಅನುಸಾರಣ ಪರ್ಯಾಯ ಉತ್ಪನ್ನ ಆಗ್ತಿತ್ತು. ದ್ರವ್ಯ ಶುದ್ಧಿದೆ, ಗುಣ ಶುದ್ಧಿದೆ, ಪರ್ಯಾಯ ನೇಮದಿಂದ ಶುದ್ಧ ಬರಬೇಕು. ಆದ್ರೆ ನಮಗ ಪರ್ಯಾಯ ನೇಮದಿಂದಲ್ಲ, ಯಾವಾಗೂ ಶುದ್ಧ ಬರ್ತಾನೆ ಇಲ್ಲ. ಅದರಿಂದ ಪರ್ಯಾಯ ದ್ರವ್ಯ ಅಥವಾ ಗುಣದ ಅಧೀನಿಲ್ಲ, ಪರ್ಯಾಯ ಸ್ವತಂತ್ರ ಇದೆ. ಇದು ನಿಶ್ಚಿತ ಆಯ್ತು. ಹೀಗೆ ನಿಶ್ಚಿತ ಆದ ನಂತರ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯ, ಅನಂತ ಗುಣಗಳಿಂದ ಯುಕ್ತನಿರುವಂತಹ ಚೈತನ್ಯ ಸ್ವರೂಪಿ ಯಾವ ನಿಜ ಶುದ್ಧಾತ್ಮ ಇದ್ದಾನೋ ಆ ನಿಜ ಶುದ್ಧಾತ್ಮನನ್ನ ಅನುಭವ ಮಾಡ್ಬೇಕಾದ್ರೆ ಒಂದು ಪರ್ಯಾಯದ ಅವಶ್ಯಕತೆ ಇದೆ. ಯಾವ್ದಾದ? ಶ್ರದ್ಧಾಗುಣದ ಪರ್ಯಾಯದ ಅವಶ್ಯಕತೆ ಇದೆ. ಆ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯದ ಉತ್ಪತ್ತಿ ಆಯಿತು. ಅದ ಧ್ರುವ ದ್ರವ್ಯದ ಕಡೆ ದೃಷ್ಟಿ ಮಾಡ್ತು ಅಂದ್ರೆ ನಮಗೇನಾಗ್ತೈತೆ? ಆ ಅನಂತ ಗುಣದಿಂದ ಯುಕ್ತ ಚೈತನ್ಯ ಪಿಂಡನಾದಂತಹ ನಿಜ ಶುದ್ಧಾತ್ಮನ ಪ್ರತ್ಯಕ್ಷ ಅನುಭೂತಿ ಆಗ್ತೈತಿ. ಈ ಪ್ರಕಾರ ಪ್ರತ್ಯಕ್ಷ ಅನುಭೂತಿ ಆದ ನಂತರ ಧರ್ಮದ ಆರಂಭ ಆಯ್ತು, ಮೋಕ್ಷ ಮಾರ್ಗದ ಆರಂಭ ಆಯ್ತು. ಈ ಪ್ರಕಾರ ನಿಶ್ಚಯದಿಂದ ಇದೇನು ಕಥನ ಮಾಡ್ರು? ಏನ್ ಮಾಡ್ರು? ಮೋಕ್ಷ ಇದು ಶಾಸ್ತ್ರ ಇದೆ. ಮೋಕ್ಷ ಇದು ಶಾಸ್ತ್ರ ಅರ್ಥಾತ್ ಮೋಕ್ಷದ ಶಾಸ್ತ್ರ ಇದೆ ಗ್ರಂಥ. ಮೋಕ್ಷದೇ ಮೂರು ಲೋಕದ ಮಸ್ತಕದ ಮೇಲೆ. ಅಲ್ಲಿ ಹೋಗೋ ಮಾರ್ಗದ ಪರಿಚಯ ಮಾಡಿಕೊಡ್ತಾರೆ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರ. ಈ ಸಮ್ಯಕ್ ದರ್ಶನ ಜ್ಞಾನ ಚಾರಿತ್ರದಿಂದ ಅರ್ಥಾತ್ ಆತ್ಮನೇ ಸ್ವಯಂ ಆ ಮೋಕ್ಷ ಮಾರ್ಗದೊಳಗೆ ಗಮನ ಮಾಡಿದರೆ ಸಾಕ್ಷಾತ್ ಮೋಕ್ಷವನ್ನ ಪ್ರಾಪ್ತ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇಷ್ಟ ಹೇಳಿದ ನಂತರ ಇನ್ನು ಒಮ್ಮೆಲೆ ಬರ್ತಾರೆ ಎರಡನೇ ಸೂತ್ರ. ಯಾರ?
ಕುಮಾರಸ್ವಾಮಿ ಭಗವಂತರ ಎರಡನೇ ಸೂತ್ರಕ್ಕೆ ಬರ್ತಾರೆ. ಇದೇನು ಕಥನ ಆಯ್ತು? ಇದು ನಿಶ್ಚಯ ಕಥನ ಆಯ್ತು. ಯಾವುದ? ಮೋಕ್ಷ ಮತ್ತು ಮೋಕ್ಷ ಮಾರ್ಗ, ಜೀವ ದ್ರವ್ಯ, ಶ್ರದ್ಧಾ ಗುಣದ ಒಂದೇ ನಿರ್ಮಲ ಪರ್ಯಾಯ. ಇವು ಎರಡೂ ಕಥನ ನಿಶ್ಚಯ ಕಥನ. ಇನ್ನು ವ್ಯವಹಾರ ಕಥನ ಏನ್ ಹೇಳ್ತಾರೆ? ವ್ಯವಹಾರ ಕಥನ ಎರಡನೇ ಸೂತ್ರ ಏನಿದೆ? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಇದು ವ್ಯವಹಾರದ ಕಥನ ಇದೆ. ಇದನ್ನು ಹಿಡ್ಕೊಂಡು ನಾವು ಕುಂತಿದ್ದೀವಿ. ವ್ಯವಹಾರದ ಕಥನ ಏನಿದೆ, ಈ ವ್ಯವಹಾರದ ಕಥನದಿಂದ ವ್ಯವಹಾರ ಸಮ್ಯಕ್ ದರ್ಶನ ಉತ್ಪತ್ತಿ ಆಗ್ತದೆ. ನಿಶ್ಚಯ ಸಮ್ಯಕ್ ದರ್ಶನ ಉತ್ಪತ್ತಿ ಆಗುವುದು, ಅರ್ಥಾತ್ ನಿಜ ಶುದ್ಧಾತ್ಮನ ಅನುಭವ ಆಗುವುದು. ನಿಜ ಶುದ್ಧಾತ್ಮನ ಅನುಭವ ರೂಪದ ಧರ್ಮದ ಆರಂಭ ಆಗುವುದು. ಅದರ ಸಲುವಾಗಿ ಇಲ್ಲೇನು ಹೇಳ್ರು? ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನಂ. ಇದು ವ್ಯವಹಾರದ ಕಥನ ಇದೆ. ತತ್ವ ಎಷ್ಟ? 7 ತತ್ವದೊಳಗ ಮೊದಲನೇ ತತ್ವ ಯಾವದ? ಜೀವ ತತ್ವ. ಜೀವ ಹೇಗಿದೆ? ಅನಂತ ಗುಣಗಳಿಂದ ಯುಕ್ತ, ಚೈತನ್ಯ ಯುಕ್ತ, ಧ್ರುವ, ಅಚಲ, ಅನುಪಮ. ಯಾವದ? ಜೀವ. ಜೀವ ಹೇಗಿದೆ? ಅನಂತ ಗುಣಗಳಿಂದ ಯುಕ್ತ, ಚೈತನ್ಯ ಪಿಂಡ ಮತ್ತ ಧ್ರುವ, ಅಚಲ, ಅನುಪಮ. ಇದೇನಿದೆ? ಇದು ಜೀವ, ಇದು ದ್ರವ್ಯ ಇದೆ. ಹಾಗೆ ಯಾರಿದ್ದಾರೆ? ನಾನಿದ್ದೇನೆ. ಇನ್ನು ಜೀವ ಆದ ನಂತರ ಎರಡನೇ ತತ್ವ ಯಾವದ? ಅಜೀವ. ಜೀವ ಅಜೀವ ಹೆಸರು. ಎರಡನೇ ತತ್ವ ಯಾವದ? ಅಜೀವ. ಇಲ್ಲಿ ಜೀವದ ಪರಿಚಯ ನಾವು ಮಾಡ್ಕೊಂಡ್ವಿ. ಏನ? ಅನಂತ ಗುಣಗಳಿಂದ ಯುಕ್ತ, ಚೈತನ್ಯ ಪಿಂಡನಾದಂಥ ಅಚಲ, ಅನುಪಮ, ಧ್ರುವ ಸ್ವರೂಪದಿಂದ 3 ಲೋಕದೊಳಗ 3 ಕಾಲದೊಳಗ ಯಾವಾಗಲೂ ಇರುವಂಥ ಯಾವಿದ? ಅವು ಜೀವಿದ. ಈಗ ಆದ ನಂತರ ಎರಡನೇ ತತ್ವ ಯಾವದ? ಅಜೀವ ತತ್ವ. ಈ ಅಜೀವ ತತ್ವದ ಪರಿಚಯ ಹೇಗೆ ಮಾಡ್ಕೊಳ್ಳಿ? ಜೀವ ತತ್ವದ ಪರಿಚಯ ಆಯಿತು. ಅಜೀವ ತತ್ವದ ಪರಿಚಯ ಜಡ ರೂಪಿ ಪುದ್ಗಲ ಹೀಗೆ ಮಾಡ್ಕೊಳ್ಳುದು. ನಾವು ಏನ್ ಮಾಡ್ತಾ ಇದ್ದೇವೆ? ಜಡ ಇದ್ದದ್ದ ಅಜೀವಿದೆ, ಪುದ್ಗಲ ಇದ್ದದ್ದ ಅಜೀವಿದೆ, ಹೀಗೆ ನಾವು ಪರಿಚಯ ಮಾಡ್ತಾ ಇದ್ದೀವಿ. ಇದು ಮೋಕ್ಷದ ಶಾಸ್ತ್ರವಿದೆ. ತತ್ವಾರ್ಥ ಶ್ರದ್ಧಾನು. ತತ್ವ ಮತ್ತು ಅರ್ಥ ಸಹಿತ ಶ್ರದ್ಧೆ ಮಾಡುವ ಮಾತಿ. ಜೀವದ ಶ್ರದ್ಧೆ ಮಾಡಿದ ತತ್ವ ಮತ್ತು ಅರ್ಥ ಸಹಿತ. ತತ್ವ ಮತ್ತು ಅರ್ಥ ಅಂದ್ರೆ ಪುನಃ ಪುನಃ ಹೇಳುವ ಅವಶ್ಯಕತೆ ಇಲ್ಲ. ಈಗ 10 ಸಲ ಹೇಳಿದ್ದಿದೆ, ನಮಗ ಬರ್ಲಿಲ್ಲ, ಆದರೆ ನಾವೇನು ಕೇಳುದಿಲ್ಲ. ಇದು ಪ್ರವಚನ ಮುಗಿದ ನಂತರ ಪುನಃ ಪ್ರಶ್ನೆ ಮಾಡ್ರಿ, ತತ್ವ ಅಂದ್ರೆ ಏನ, ಅರ್ಥ ಅಂದ್ರೆ ಏನ ಹೇಳುವ ಸಾಧ್ಯತೆ ಇದೆ. ಪುನಃ ಅದನ್ನ ಹೇಳಲಿಕ್ಕೆ ಇಲ್ಲಿ ಸಮಯ ಹಾಕುವುದಿಲ್ಲ. ಈಗೇನೈತಿ? ಜೀವ ಇದೇನೈತಿ? ತತ್ವ ಇದೆ. ಜೀವ ತತ್ವ ಹೇಗಿದೆ? ಅನಂತ ಗುಣದಿಂದ ಯುಕ್ತ, ಚೈತನ್ಯ ಪಿಂಡ ಮತ್ತ ಧ್ರುವ, ಅಚಲ, ಅನುಪಮ. 3 ಲೋಕದೊಳಗೆ 3 ಕಾಲದೊಳಗೆ ಯಾವಾಗಲೂ ಸತ್ತಾರೂಪದಿಂದ ಇರೋದ. ಇದು ಜೀವ ತತ್ವ. ಇದೆ. ಎರಡನೇ ತತ್ವ ಅಜೀವ ತತ್ವ. ಅಜೀವ ತತ್ವವನ್ನು ನಾವು ಹೇಗೆ ತಿಳ್ಕೊಳ್ಳೋದು? ಅಜೀವ ತತ್ವವನ್ನು ತಿಳ್ಕೊಳ್ಳೋದ ಜೀವ ತತ್ವದ ಮೂಲಕ ಜೀವ ತತ್ವ ತಿಳ್ಕೊಳ್ಳೋದು. ನಾ ಜೀವ ತತ್ವ ಇಲ್ಲ ಆದ ನಂತರ, ಜೀವ ತತ್ವದ ಅಭಾವ ಆದ ನಂತರ ಅಜೀವ ತತ್ವ ಯಾರು ತಿಳ್ಕೊಳ್ಳವ್ರ? ಜೀವ ತತ್ವ ತಿಳ್ಕೊಳ್ಳೋದು 3 ಲೋಕದೊಳಗೆ ಯಾವ್ದ್ರೆ? ನಾವು ಜೀವವನ್ನು ಬಿಟ್ಟು ಅಜೀವ ತತ್ವ ತಿಳ್ಕೊಕ್ ಹೋದಿವ ಅಂದ್ರೆ ನಾವು ಸರ್ವಜ್ಞ ಪ್ರಣಿ ಧರ್ಮದ ವಿಪರೀತ. ಮಹತ್ವದ ಮಾತ್ರೆ ಅಜೀವವನ್ನು ತಿಳ್ಕೊಳ್ಳೋದು. ಜೀವಪುತ್ರ ಧರ್ಮ ಜೀವ ಅಜೀವ, ಜೀವದ ಮೂಲಕ ಅಜೀವ ತಿಳ್ಕೊಳ್ಳೋದು. ಹಾಗಾದ್ರೆ ಇಲ್ಲಿ ಮೊದಲು ನಾವು ಜೀವದ ತಿಳ್ಕೊಂಡಿದ್ದೇವೆ ಅಂತಂದ್ರೆ ಮುಗಿದು ಹೋಗ್ಲಿಲ್ಲ. ಇಲ್ಲಿ ಅಜೀವ ತಿಳ್ಕೊಳ್ಳುವ ವೇಳೆದೊಳಗ
ನಾನು ಏನಿದ್ದೇನೆ? ನಾನು ಅನಂತ ಗುಣಗಳಿಂದ ಯುಕ್ತ ಚೈತನ್ಯ ಪಿಂಡ ಮತ್ತ ಧ್ರುವ ಅಚಲ ಅನುಪತನಾದಂಥ ಜೀವ ತತ್ವನಿದ್ದೇನೆ. ಇದು ಮೊದಲು ಸ್ವೀಕಾರ, ಅನುಭವ ಪೂರ್ವಕ ಸ್ವೀಕಾರ. ಬರೇ ಗ್ರಂಥದ ಮೂಲಕ ಆಗಮದ ಮೂಲಕ ಸ್ವೀಕಾರದ ಮಾತು ಇಲ್ಲವೇ ಇಲ್ಲ. ಅನುಭವ ಪೂರ್ವಕ ಸ್ವೀಕಾರ ಏನ? ನಾನು ಅನಂತ ಗುಣಗಳಿಂದ ಯುಕ್ತ ಚೈತನ್ಯ ಪಿಂಡ ಧ್ರುವ ಅಚಲ ಅನುಪಮವಾದಂಥ ಜೀವ ತತ್ವ ನಾನು ಸ್ವಯಂ ಇದ್ದೇನೆ. ಹಾಗಾದ್ರೆ ಎರಡನೇ ತತ್ವ ಯಾವ್ದ? ಅಜೀವ. ಅಜೀವ ಅಜೀವ ತತ್ವ ನೋಡಿದ ನಂತರ ನಾ ಜೀವ ತತ್ವ ಹೇಗಿದ್ದೇನೆ? ಅನಂತ ಗುಣಗಳಿಂದ ಯುಕ್ತ ಚೈತನ್ಯ ಪಿಂಡ ಅರೂಪಿ. ಇನ್ನು ಅಜೀವ ತತ್ವ ಹೇಗಿದೆ? ರೂಪಿ ಇದೆ, ಜಡ ಇದೆ, ಜ್ಞಾನ ದರ್ಶನ ಯಾವುದು ಅದರೊಳಗೆ ಚೈತನ್ಯದ ಅಂಶ ಇಲ್ಲ. ಈ ಪ್ರಕಾರ ಯಾವುದಿದೆ? ಅಜೀವ ಇದೆ. ಈ ಜೀವದ ಮೂಲಕ ಅಜೀವದ ನಿರ್ಣಯ ಮಾಡಿದೆವು. ನನ್ನಲ್ಲೇ ಇರುವಂಥ ಅನಂತ ಗುಣ ಅದರೊಳಗ ಇಲ್ಲ, ಚೈತನ್ಯಯುಕ್ತ ಅನಂತ ಗುಣ ಇಲ್ಲ. ಮತ್ತ ಅದರೊಳಗ ಏನಿಲ್ಲ? ಚೈತನ್ಯಯುಕ್ತ ಅನಂತ ಗುಣ ಇಲ್ಲ, ಮತ್ತೇನಿಲ್ಲ? ಅದು ಧ್ರುವ ಅಚಲ ಅನುಪಮ ಇಲ್ಲ. ಪರಮಾಣು ಧ್ರುವ ಅಚಲ ಅನುಪಮ ಇದೆ. ಇಲ್ಲಿ ನಮಗ ಅಜೀವ ತತ್ವದ ಪರಿಚಯ ಮಾಡ್ತಾ ಇದ್ದಾರೆ. ಎರಡಕ್ಕಿಂತ ಹೆಚ್ಚ ಪರಮಾಣುವಿಂದ ಕೂಡಿದ ಯಾವ್ದ ಸ್ಕಂದ ಇದೆಯೋ ಆ ಸ್ಕಂದದ ಪರಿಚಯ ಮಾಡ್ತಾ ಇದ್ದಾರೆ. ಶುದ್ಧ ಪರಮಾಣುದ ಪರಿಚಯ ಕೇವಲಿ ಭಗವಂತರನ್ನು ಹೊರತುಪಡಿಸಿ ಯಾರಿಗೂ ಆಗೋದು ಸಾಧ್ಯ. ಅದರ ಸಲುವಾಗಿ ನಮಗೆ ಈಗ ಅಜೀವ ತತ್ವದ ಪರಿಚಯ ಯಾವುದರ ಮೂಲಕ ಮಾಡಿಸ್ತಾ ಇದ್ದಾರೆ? ಸ್ಕಂದದ ಮೂಲಕ. ರೂಪಿ ಪದಾರ್ಥದ ಪರಿಚಯ ಮಾಡ್ತಾ ಇದ್ದಾರೆ. ಎರಡು ಹೇಳದ ಅಸಂಖ್ಯ ಪುದ್ಗಲ ಪರಮಾಣುಗಳಿಂದ ಯುಕ್ತವಾದಂತಹ ಯಾವ ಸ್ಕಂದ ಇದೆಯೋ ಆ ಸ್ಕಂದದ ಪರಿಚಯ ನಮಗೆ ಮಾಡಿಸಿಕೊಡ್ತಾ ಇದ್ದಾರೆ. ಯಾವುದಿದ? ಇದು ಅಜೀವ ತತ್ವ. ನಾ ಜೀವ ತತ್ವ ಇದ್ದೇನೆ, ಅರೂಪಿ ಇದ್ದೇನೆ. ಅಜೀವ ತತ್ವ ರೂಪಿ ಇದೆ. ನಾ ಚೈತನ್ಯ ಯುಕ್ತ ಇದ್ದೇನೆ, ಇದ ಜಡ ಇದೆ. ಅದರಿಂದ ಇದು ನನ್ನಿಂದ ಭಿನ್ನ ಇದೆ, ಇದು ಅಜೀವ ಇದೆ. ಇದು ನನ್ನ ಅನುಭೂತಿಯಿಂದ ಇದು ಅಜೀವ ಅಂತ ಹೇಳಿ ಸಿದ್ಧ ಆಯಿತು. ಈ ಪ್ರಕಾರ ನಿರ್ಣಯ ಮಾಡುವುದ ಇದು ಎರಡನೇ ತತ್ವ ಆಯಿತು. ಈ ಪ್ರಕಾರ ನಿರ್ಣಯ ಮಾಡಿದ ನಂತರ ಯಾವ ಒಂದು ಪರ್ಯಾಯ ಹೊರಡುತ್ತಿದೆಯೋ, ಯಾವ ಪರ್ಯಾಯ? ಆತ್ಮ ತತ್ವದ ಮೂಲಕದ ಒಂದು ಪರ್ಯಾಯ ಹೊರಟಿದೆ. ಯಾವ ಪರ್ಯಾಯ ಹೊರಟಿದೆ? ಅನ್ಯ ಪದಾರ್ಥದ ಮಾಧ್ಯಮದಿಂದ ಪರ್ಯಾಯ ಹೊರಟಿದೆ. ಆ ಪರ್ಯಾಯ ಆತ್ಮನ ಕಾರಣದಿಂದ ಹೊರಟ್ರೇನು ಕೂಡ ಆತ್ಮನಿಂದ ಹೊರಟಿಲ್ಲ. ಯಾವ್ದ ಪುಣ್ಯ ಪಾಪ ರಾಗ ದ್ವೇಷ ದಯಾ ದಾನ ಇವೆಲ್ಲವು ಇವು ಆತ್ಮನಿಂದ ಹೊರಟಿಲ್ಲ ಅಂಥೇಳಿ ಇದೇನಿದೆ? ಆತ್ಮನ ಕಾರಣದಿಂದ ಹೊರಟಿದೆ. ಲಕ್ಷದಾಗ ತಗೊಳ್ಳು, ಆತ್ಮನ ಕಾರಣದಿಂದ ಹೊರಟಿದೆ. ಆದ್ರೆ ಆತ್ಮನಿಂದ ಹೊರಟಿದೆ ಈ ಪರ್ಯಾಯ. ಈ ಪರ್ಯಾಯ ಆತ್ಮನ ಕಾರಣದಿಂದ ಹೊರಟಿದೆ. ಯಾವ್ದ? ಅಜೀವದ ಪರಿಚಯ ಮಾಡಿಸ್ಕೊಳ್ಳುವಂಥ ಪರ್ಯಾಯ ಆತ್ಮನ ಕಾರಣದಿಂದ ಹೊರಟಿದೆ. ಅದರಿಂದ ಇದು ಆತ್ಮನಿಂದ ಭಿನ್ನ ಇದೆ, ಭೇದ ಯುಕ್ತ ಇದೆ. ಅದರಿಂದ ಇದು ವ್ಯವಹಾರ ಇದೆ. ಆದರೆ ಈ ವ್ಯವಹಾರ ಎಂಥದ್ದ? ಇದು ಅಸದ್ಭೂತ ವ್ಯವಹಾರ. ಎಂಥದ್ದಿದೆ? ಇದು ಅಸದ್ಭೂತ ವ್ಯವಹಾರ ಇದೆ. ಇನ್ನು ಮುಂದೆ ಬಂದ ನಂತರ ಜೀವ ಅಜೀವ ಆಶ್ರವ ಬಂಧ ಇವೆಲ್ಲ ಪರಪದಾರ್ಥಗಳು. ಅಜೀವ್ ಆಶ್ರವ ಮತ್ತು ಬಂಧ. ಇನ್ನು ಆಶ್ರವದ ಪರಿಚಯ ಹೇಗೆ ಮಾಡ್ಕೊಳ್ಳೋದ? ನಾನು ಅನಂತ ಗುಣಗಳಿಂದ ಯುಕ್ತನಾದಂಥ ಚೈತನ್ಯ ಪಿಂಡ ಅರೂಪಿ ಅಚಲ ಅನುಪಮ ಧ್ರುವ ಆತ್ಮ ಇದ್ದೇನೆ. ಈಗ ಆದ ನಂತರ ಆಶ್ರವ ಬಂತು. ಆಶ್ರವ ಅದು ಬೇಕಾದ್ರೆ ಭಾವಾಶ್ರವ ಇರ್ಲಿ ಅಥವಾ ದ್ರವ್ಯಾಶ್ರವ ಇರ್ಲಿ, ಅದು ನನ್ನ ಆತ್ಮ ತತ್ವದೊಳಗೆ ಅದರ ಪ್ರವೇಶ ಅದರ ಸ್ಪರ್ಶ ಎಂದೂ ಇಲ್ಲ.
ಅದರ ಸಲುವಾಗಿ ನನ್ನ ಅನುಭೂತಿಯಿಂದ ಆಶ್ರವ ತತ್ವ ತಿಳಿದು ಬರುವುದಿಲ್ಲ ಅಂತ ಹೇಳಿ, ಆಶ್ರವ ತತ್ವ ಏನೈತಿ, ನನ್ನ ಆತ್ಮನ ಅನುಭೂತಿಯಿಂದ ಪರ ಇದೆ. ಈ ಪ್ರಕಾರ ಆಶ್ರವ ಮತ್ತು ಬಂಧ ಎರಡು ತತ್ವ ತಿಳ್ಕೊಳ್ಳಿ. ಯಾವ್ಯಾವುದು? ಅಜೀವ, ಆಶ್ರವ ಮತ್ತು ಬಂಧ. ಇವು ಮೂರೂ ಪರ್ಯಾಯ ಏನಿದಾವು? ಪರ ಪದಾರ್ಥ ಇದಾವ, ಅನ್ಯ ಇದಾವ, ಜಡ ಇದಾವ. ಆತ್ಮನಲ್ಲೇ ಅವುಗಳ ಪ್ರವೇಶ ಇಲ್ಲ. ಅದರಿಂದ ಇದೇನೈತಿ, ಪರದ ಭೇದದ ಉತ್ಪತ್ತಿ ಎಲ್ಲಿ ಆಗ್ತಿದೆಯೋ ಅಲ್ಲಿ ವ್ಯವಹಾರದ ಉತ್ಪತ್ತಿ ಆಯ್ತು. ಅದರಿಂದ ಅಜೀವ, ಆಶ್ರವ ಮತ್ತು ಬಂಧ. ಅದು ಬೇಕಾದರೆ ಪುಣ್ಯ ಬಂಧ ಇರ್ಲಿ ಅಥವಾ ಪಾಪ ಬಂಧ ಇರ್ಲಿ, ಏನ್ ಅದು ಬೇಕಾದರೆ ಭಾವಾಶ್ರವ ಇರ್ಲಿ, ಬೇಕಾದರೆ ದ್ರವ್ಯಾಶ್ರವ ಇರ್ಲಿ, ಅವೆಲ್ಲ ಅಸದ್ಭೂತ ವ್ಯವಹಾರ. ಎಷ್ಟು ತತ್ವ ಅದು? ಈಗ ಮೂರು ತತ್ವ. ಇವು ಮೂರೂ ಸಂಯೋಗಿ ತತ್ವ ಏನಿದಾವು, ಇವು ಆತ್ಮನ ಕಾರಣದಿಂದ ಪರ್ಯಾಯದ ಉತ್ಪತ್ತಿ ಆಗ್ತಿವೆ. ಲಕ್ಷ್ಯದೊಳಗೆ ಆತ್ಮನ ಕಾರಣದಿಂದ ಇವು ಪರ್ಯಾಯ. ಅಜೀವ್, ಆಶ್ರವ್ ಮತ್ತು ಬಂಧ್ ಮೂರೂ ಪರ್ಯಾಯ ಆತ್ಮನ ಕಾರಣದಿಂದ ಉತ್ಪನ್ನ ಆಗ್ತಾವು. ಆದರೆ ಆತ್ಮನಲ್ಲೇ ಅವುಗಳ ವಿದ್ಯಮಾನತ ಮೂರು ಲೋಕದೊಳಗೆ ಮೂರು ಕಾಲದೊಳಗೆ ಎಂದೂ ಇಲ್ಲ. ಯಾವ್ದರದ್ದು ವಿದ್ಯಮಾನತೆ? ಅಜೀವ್, ಆಶ್ರವ್ ಮತ್ತು ಬಂಧ್. ಇವು ಮೂರು ಸಂಯೋಗಿ ತತ್ವ. ಇನ್ನು ಉಳಿತೇನ ಸಂವರ, ನಿರ್ಜರೆ, ಮೋಕ್ಷ. ಇವು ಮೂರ ಆರ ಮತ್ತು ಒಂದು ಜೀವ, ಏಳು ತತ್ವ. ಇನ್ನ ಸಂವರ, ನಿರ್ಜರೆ, ಮೋಕ್ಷ. ಇದು ಸಂವರ. ಇಲ್ಲಿ ಸಂವರ ತತ್ವದ ಪರಿಚಯ, ಸಂವರ ತತ್ವದ ಪರ್ಯಾಯದ ಉತ್ಪತ್ತಿ ಆಗ್ತಿದೆ. ಸಂವರ, ನಿರ್ಜರೆ, ಮೋಕ್ಷ. ಮೊದಲೇನ? ಆಶ್ರವ್, ಅಜೀವ್, ಆಶ್ರವ್, ಬಂಧ್. ಇವ ಈ ಪರ್ಯಾಯ ಹೇಗೆ ಉತ್ಪನ್ನ ಆಗ್ತಾವು? ಆತ್ಮನ ಕಾರಣದಿಂದ ಉತ್ಪನ್ನ ಆಗ್ತಾವ. ಮತ್ತೆ ಇನ್ನು ಈ ಪರ್ಯಾಯ ಹೇಗೆ ಉತ್ಪನ್ನ ಆಗ್ತಾವು? ಆತ್ಮನ ಆಶ್ರಯದಿಂದ ಉತ್ಪನ್ನ. ಅಂತರ ಏನಾಗ್ತದೆ? ಅವು ಮೂರೂ ಪರ ಅದಾವು. ಆಶ್ರವ್, ಅಜೀವ್, ಆಶ್ರವ್, ಬಂಧ ಅದಾವು, ಪರ ಅದಾವು. ಅವ ಆತ್ಮನ ಕಾರಣದಿಂದ ಉತ್ಪನ್ನ ಆಗ್ತಾವು, ಜಡದ ಕಾರಣದಿಂದ ಉತ್ಪನ್ನ ಆಗೋದನ ಇಲ್ಲ. ಇದು ಒಂದು ಪಾರ್ಟ್ ಮುಗಿತು. ಇನ್ನು ಇವು ಮೂರೇನಿದಾವು, ಸಂವರ, ನಿರ್ಜರೆ, ಮೋಕ್ಷ, ಅವು ಆತ್ಮನ ಕಾರಣದಿಂದಿದ್ರೆ ಇವು ಆತ್ಮನ ಆಶ್ರಯದಿಂದ. ಈ ಭೇದವನ್ನ ನಾವು ತಿಳ್ಕೋಬೇಕು. ಅದೇ ಆತ್ಮನ ಕಾರಣದಿಂದ ಸಂಯೋಗಿ ಪರ್ಯಾಯ ಅಂದ್ರೆ ಅಜೀವ್, ಆಶ್ರವ್, ಬಂಧ್ ಇವ ಅಸದ್ಭೂತ ವ್ಯವಹಾರ ಪರ್ಯಾಯ. ಇವು ಮೂರು ಅಸದ್ಭೂತ. ಇವು ಆತ್ಮನ ಕಾರಣದಿಂದ ಉತ್ಪನ್ನ ಆಗ್ತವೆ. ಇನ್ನ ಇವು ಸಂವರ, ನಿರ್ಜರೆ, ಮೋಕ್ಷ ಇವು ಯಾವುದರಿಂದ? ಆತ್ಮನ ಆಶ್ರಯದಿಂದ ಉತ್ಪನ್ನ. ಇದನ್ನ ಲಕ್ಷ್ಯದೊಳಗೆ ಆತ್ಮನ ಕಾರಣದಿಂದ ಮೂರು ಉತ್ಪನ್ನ ಆಗ್ತಾವು, ಮತ್ತ ಆತ್ಮನ ಆಶ್ರಯದಿಂದ ಮೂರು ಉತ್ಪನ್ನ. ಯಾವ ಪ್ರಕಾರ ಆತ್ಮನ ಕಾರಣದಿಂದ ಅಜೀವ, ಆಶ್ರವ, ಬಂಧ ಉತ್ಪನ್ನ ಆದವನೋ ಅದೇ ಪ್ರಕಾರ ಆತ್ಮನ ಕಾರಣದಿಂದ ಸಂವರ, ನಿರ್ಜರೆ, ಮೋಕ್ಷದ ಉತ್ಪತ್ತಿ ಮೂರು ಕಾಲದೊಳಗೆ ಎಂದೂ ಆಗುವುದಿಲ್ಲ. ಇವು ಮೂರುದರದ ಉತ್ಪತ್ತಿ ಪರ್ಯಾಯ ಆತ್ಮನ ಆಶ್ರಯ ಮಾಡುವುದರಿಂದನೇ ಆಗ್ತಿದೆ, ಇಲ್ಲದಿದ್ರೆ ಇಲ್ಲ. ಈ ಮಾತನ್ನ ತಿಳ್ಕೊಟ್ಟ ನಂತರ ನಮಗೆ ಸಮ್ಯಕ್ ದರ್ಶನ ಆಗಲಿಲ್ಲ ಅಂದ್ರೆ ನಾವು ಮನುಷ್ಯರಲ್ಲ. ಕಾರಣ ಮತ್ತು ಅರ್ಥವಾಗಿದೆ. ಕಾರಣ ಮತ್ತು ಆಶ್ರಯ ಇನ್ನ ವಿವರಣೆ ಮಾಡೋದಿದೆ. ಈ ಸಂವರ ತತ್ವ ಅಲ್ಲಿ ಇದ್ದಾರೆ. ಎಲ್ಲಿ? ತನ್ನ ಸ್ಥಾನದೊಳಗ ಆತ್ಮ ನ್ಯಾಯಕ ರೂಪದಿಂದ ವಿಜ್ಞಾನ, ಧ್ರುವ ಇದ್ದಾನ, ಅಚೇತ ಇದ್ದಾನ, ಅನುಪಮ ಇದ್ದಾನ, ಅನಂತ ಗುಣಗಳಿಂದ ಯುಕ್ತ ಇದ್ದಾನ, ಚೈತನ್ಯ ಪಿಂಡ ಇದ್ದಾನೆ. ಅವನು ತನ್ನಲ್ಲೇ ತಾ ಮಸ್ತ್ ಇದ್ದಾನೆ, ತನ್ನಲ್ಲೇ ತಾ ಉಪಯೋಗ ಸ್ವರೂಪ ಇದ್ದಾನೆ, ತನ್ನಲ್ಲೇ ತಾ ಅಗುರು ಲಘು ಗುಣದ ಪರ್ಯಾಯ ನಿರಂತರ ಹರಡ್ತಾ ಇದ್ದಾವೆ. ಈ ಪ್ರಕಾರ ಆ ತತ್ವದ ಕಾರಣದಿಂದ ಅಲ್ಲಿ ಜೀವ ತತ್ವ ಇಲ್ಲದೆ ಹೋದರೆ, ಈ ಪ್ರಕಾರದ ತತ್ವ ಇಲ್ಲದೆ ಹೋದರೆ
ಅಜೀವ ಆಶ್ರವ ಬಂಧ ಎಲ್ಲಿಂದ ಬಂತು? ಕಾರಣ ಅದರದೇ. ಆದರೆ ಆ ಆಶ್ರವ ಬಂಧ, ಅಜೀವ ಆಶ್ರವ ಬಂಧ ಆ ಜೀವ ತತ್ವದ ಒಳಗ ವಿದ್ಯಮಾನ ಎಂದೂ ಇಲ್ಲ, ಅದರದ್ದು ಪ್ರವೇಶ ಮಾಡಿಲ್ಲ, ಅದರಿಂದ ಪ್ರತ್ಯಕ್ಷ ಭಿನ್ನ ಅದವ್ರು. ಯಾವ? ಅಜೀವ ಆಶ್ರವ ಮತ್ತು ಬಂಧ. ಇನ್ನ ಸಂವಾದ ನಿರ್ಜನೆ ಈ ವೇಳೆದಾಗ ಪರ್ಯಾಯ ಪರಪದಾರ್ಥ ಮೇಲೆ ದೃಷ್ಟಿ ಇಡುವುದರಿಂದ ಅವು ಅಜೀವ ಆಶ್ರವ ಬಂಧ ಆತು. ಪರ್ಯಾಯ ನಿರಂತರ ಪರದ ಮೇಲೆ ದೃಷ್ಟಿ ಇಡುವುದರಿಂದ ಇವು ಅಜೀವ ಆಶ್ರವ ಬಂಧ ಮೂರು ತತ್ವ ಬಂಧು. ಎಲ್ಲಿ? ಅಸದ್ಭೂತ ವ್ಯವಹಾರದಿಂದ ಇಲ್ಲಿ ಜೀವದ ಮೇಲೆ ಆರೋಪ. ಜೀವದೊಳಗ ಪ್ರವೇಶ ಮಾಡಲಿಲ್ಲ, ಜೀವವನ್ನ ಸ್ಪರ್ಶ ಮಾಡಲಿಲ್ಲ, ಜೀವದ ಗುಣವನ್ನ ಅಂಶ ಮಾತ್ರ ಕೆಡಿಸಲಿಲ್ಲ. ಇದು ಶುದ್ಧ ತತ್ವ ಇದ್ರೆ. ಈ ಪ್ರಕಾರ ಶುದ್ಧ ತತ್ವ ಇರುವುದೊಳಗ ನನಗ ಕರ್ಮ ಕಾಡ್ತಾ ಇದೆ, ಈ ಪ್ರಕಾರದ ಆರೋಪ ಇದು ಮಿಥ್ಯಾ ದೃಷ್ಟಿಯ ಆರೋಪಿ. ಅದರ ಸಲುವಾಗಿ ನನಗ ಕರ್ಮ ಕಾಡ್ತಾ ಇದೆ ಅಂತ ಹೇಳಿ ತಿಳ್ಕೊಂಡ ಆ ಆಶ್ರವ ಏನಿದೆಯೋ, ಆಶ್ರವ ತತ್ವದ ಭೇದ ಏನಿದೆಯೋ, ಯಾವ ಪುಣ್ಯ ಇದೆಯೋ, ಯಾವ ಶುಭ ಇದೆಯೋ ಆ ಶುಭ ಕಾರ್ಯವನ್ನು ನಾವು ಮಾಡ್ತೀವಿ. ಯಾರಿಗೆ ಅನಂತ ಭವ ಆಗೋದಿದೆಯೋ, ಯಾವ ಜೀವಕ್ಕೆ ಅನಂತ ಭವ ಆಗೋದೇ ನಿರ್ದಿಷ್ಟ ಇದೆಯೋ ಈಗ, ಆ ಜೀವ ಶುಭ ಕಾರ್ಯದೊಳಗೆ ನಿರತಾಗ್ತಾನೋ. ಶುಭ ಕಾರ್ಯ ಮಾಡ್ಲಿಕ್ಕೆ ಅವನಿಗೆ ಪರದ್ರವ್ಯ ಪರ ಪದಾರ್ಥ ಅನುಕೂಲ ಆಗಿ ಪ್ರಾಪ್ತ. ಇದು ಲಕ್ಷ್ಯದೊಳಗೆ ಧನ ಇವು ಎಲ್ಲ ಶಕ್ತಿ ಸಾಮರ್ಥ್ಯ ಅಧಿಕಾರ ಇವೆಲ್ಲ ಸ್ವಾಭಾವಿಕವಾಗಿ ಪ್ರಾಪ್ತ ಆಗ್ತವೆ. ಯಾರಿಗೆ ಅನಂತ ಸಂಸಾರ ಮಾಡುವುದಿದೆಯೋ, ಯಾವ ದಯಾದಾನಾದಿಗಳಿಂದ ಧರ್ಮ ಅಂತ ಹೇಳಿ ತಿಳ್ಕೊಳ್ತಾ ಇದ್ದಾರೋ ಅವರಿಗೆ ವರ್ತಮಾನ ಕಾಲದೊಳಗ ವಿಪುಲ ಧನ, ವಿಪುಲ ಅಧಿಕಾರ, ವಿಪುಲ ಶಕ್ತಿ, ವಿಪುಲ ಜನ ಇದೆಲ್ಲ ಬಲ ಶಕ್ತಿ ಇದೆ. ಅದರ ಮೂಲಕ ಅವರು ತಮ್ಮ ಸಂಸಾರವನ್ನ ಅನಂತ. ವರ್ತಮಾನ ಕಾಲದ ಜೀವದ ಪರಿಣಾಮದ ಮಾತಿದೆ. ಇದನ್ನ ಬೇಕಾದರೆ ನಂಬಬಹುದು, ಬೇಡಾದರೆ ಬಿಡಬಹುದು, ಅದೆಲ್ಲ ತಾವು ಸ್ವತಂತ್ರ ಇದ್ದೀವಿ. ಆದರೆ ಸರ್ವಜ್ಞ ಪ್ರಣೀತ ಯಾವ ಜಿನಶಾಸನ ಇದೆಯೋ ಆ ಜಿನಶಾಸನದೊಳಗೆ ಈ ಪ್ರಕಾರದ ಕಥನೆ. ಇನ್ನ ಮೂರು ತತ್ವ ಮುಗಿದು ಯಾವ್ದ? ಅಜೀವ ಆಶ್ರವ ಮತ್ತು ಬಂಧ. ಮೂರ ತತ್ವ ಮುಗಿದ ನಂತರ ಇನ್ನು ಮೂರು ಸಂವರ ನಿರ್ಜರೆ ಮತ್ತು ಮೋಕ್ಷ. ಈ ಸಂವರ ನಿರ್ಜರೆ ಮತ್ತು ಮೋಕ್ಷ ತತ್ವ ಹೇಗೆ ಸಂವರ ತತ್ವ ಹೇಗೆ ತಿಳ್ಕೊಳ್ಳೋದು? ಸಂವರ ತತ್ವ ತಿಳ್ಕೊಳ್ಳೋದ ಆ ಜೀವ ತತ್ವದ ಮೂಲಕನೇ ತಿಳ್ಕೊಳ್ಳೋದು. ಅಜೀವ ತತ್ವ ತಿಳ್ಕೊಳ್ಳೋದ ಜೀವ ತತ್ವದ ಮೂಲಕನ. ಆಶ್ರವ ತತ್ವ ತಿಳ್ಕೊಳ್ಳೋದ ಜೀವ ತತ್ವದ ಮೂಲಕನ. ಬಂಧ ತತ್ವ ತಿಳ್ಕೊಳ್ಳೋದ ಜೀವ ತತ್ವದ ಮೂಲಕನ. ಜೀವ ತತ್ವದ ಇವು ಮೂರು ಯಾವುವು ತಿಳಿದು ಬರೋದಿಲ್ಲ. ಸರಿ, ಅದೇ ಪ್ರಕಾರ ಆಶ್ರವ ತತ್ವ ತಿಳ್ಕೊಳ್ಳೋದ ಜೀವ ತತ್ವದ ಮೂಲಕನ ತಿಳ್ಕೊಳ್ಳೋದು. ಜೀವಿಲ್ಲಾದರೆ ಸಂವರ ಇರಲಿಲ್ಲ. ಜೀವ ತತ್ವದ ಮೂಲಕ ಇವು ನಮ್ಮ ಅಂತರಂಗದೊಳಗ ಇವು ಏನಾದರೂ ಪ್ರವೇಶ ಮಾಡಿದು ಅಂದ್ರೆ ನಮ್ಮ ಮನುಷ್ಯ ಪರ್ಯಾಯದ ಸಾರ್ಥಕತೆ ಆಗೋದಿದೆ ರಾಮಣ್ಣ. ಇಲ್ದಿದ್ರ ಈ ಮನುಷ್ಯ ಜನ್ಮ ಬಂದು ಕೂಡ ನಾವು ಮನುಷ್ಯ ಜನ್ಮಕ್ಕೆ ಬಾರದ ಹಾಗೆ ಗರ್ಭದೊಳಗೆ ಇರುವ ವೇಳೆಯದೊಳಗನ ಯಾವಾಗ ಪತನ ಆಗ್ತಿದೆಯೋ ಆ ಪ್ರಕಾರ ಅಂತ ಹೇಳ್ತೀವಿ. ನಾವು ನಮ್ಮ ತಂದೆ ತಾಯಿ ಯೌವನವನ್ನ ನಷ್ಟ ಮಾಡುವಂತ ಪಾಪದ ಪೀಳಿಗೆ ಇದೆ ಅಂತ ಹೇಳ್ತೀವಿ. ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಳೋದಿದೆ. ಪ್ರಾಪ್ತ ಆಗಲಿಲ್ಲ, ಪುರುಷಾರ್ಥ ಖಂಡ ಬೇಕು. ಪ್ರಾಪ್ತಿ ಯಾಕಾಗುದಿಲ್ರಿ? ಸಂಸಾರದೊಳಗೆ ಯಾವ್ದು ಪ್ರಾಪ್ತ ಆಗ್ಲಿಲ್ಲ, ಯಾವ್ದು ಪ್ರಾಪ್ತ ಆಗ್ಲಿಲ್ಲ. ನಿನ್ನ ಪತ್ನಿ ದುರಾಚಾರಿ ಇದ್ದಾಳೆ ಅಂತ ಹೇಳಿ ಯಾವರೇ ರೋಡ್ದಿಂದ ಹೋಗುವ ಮನುಷ್ಯ ಹೇಳಿದರೆ ನಾವು ಪತ್ನಿ ಬಿಟ್ಟು ಕೊಟ್ಟೇವ್ರಿ? ಈ ಧರ್ಮ ಸಮಯ ಸಾರು ಓದ್ಬೇಡ, ಎಸದು ಬಿಟ್ಟು ನಮ್ದೇನು ಹೋಗ್ತೀವಿ? ಇದು ಪಾಪಿ ಜೀವದ ಪರಿಣಾಮದ ಫಲ ಇದೆ.
ಈ ಫಲವನ್ನು ಇದೇ ಜೀವ ಭವಿಷ್ಯದ ಅನಂತ ಭಾವದೊಳಗೆ ಭೋಗಿಸಬೇಕಾಗ್ತದೆ. ಸಕಲ ಕೇವಲಿ ಜಿನ ಭಗವಂತ ಯಾರು ಹೇಳಿದ್ದಾರೆ ಇದ? ಸಕಲ ಕೇವಲಿ, ವಿಕಲ ಕೇವಲಿ ಹೇಳಲಿಲ್ಲ, ಸಿದ್ಧ ಭಗವಂತರ ಹೇಳಲಿಲ್ಲ. ಶರೀರ ಸಹಿತ ಇರುವಂಥ ಕೇವಲ ಜ್ಞಾನದೊಳಗೆ ಯುಕ್ತ ಇರುವಂಥ ಅರ್ಹಂತ ಪ್ರಭುಗಳು ಹೇಳಿದ್ದಾರೆ ಈ ಮಾತನ್ನ, 7 ತತ್ವವನ್ನ. ಯಾರು ನಂಬುವುದಿಲ್ಲವೋ ಅವ್ರ ಭವಿತವ್ಯ ಅವರ ಆಕೆ. ಸರ್ವಜ್ಞ ಭಗವಂತರು ಏನೂ ಮಾಡುವ ಸಾಧ್ಯತೆ ಇಲ್ಲ. ಯಾರು ನಂಬಿ ಪುರುಷಾರ್ಥ ಮಾಡ್ತಾರೋ ಅವ್ರದ್ದು ಜೀವನ ಧನ್ಯ ಆಗ್ತಿದೆ. ಅನಂತ ಅನಂತ ಕಾಲ ಕಳೆದು ಹೋದರೇನು ಕೂಡ ನಮಗೆ ಈ ಮಾತಿನ ಪರಿಚಯ ಆಗ್ತಾ ಇಲ್ಲ. ಇದು ಎಂಥ ದುರ್ಭಾಗ್ಯ ಇದೆ. ಈಗ ನಮಗೇನು ಬಂತು? ಸಂವರ ತತ್ವ ತಿಳ್ಕೊಳ್ಳೋಣ. ಸಂವರ ತತ್ವ ತಿಳ್ಕೊಂಡ ನಂತರ ತಿಳ್ಕೊಳ್ಳೋಣ ನಿಜ ಶುದ್ಧಾತ್ಮ ಅರ್ಥಾತ್ ಜೀವ ತತ್ವದ ಮಾಧ್ಯಮದಿಂದನ ಸಂವರ ತತ್ವ ತಿಳ್ಕೊಳ್ಳೋಣ. ಜೀವ ತತ್ವದ ಮಾಧ್ಯಮ. ಜೀವ ತತ್ವ ಹೇಗಿದೆ? ಜೀವ ತತ್ವ ಅನಂತ ಗುಣಗಳಿಂದ ಯುಕ್ತ ಚೈತನ್ಯ ಪಿಂಡ, ಅರೂಪಿ, ಧ್ರುವ, ಅಚಲ, ಅನುಪಮ. ಈ ಪ್ರಕಾರ ಜೀವ ತತ್ವ ಇದೆ. ಯಾವ ಜೀವ ತತ್ವ? ಸಿದ್ಧ ಜೀವ ತತ್ವ ಅಲ್ಲ, ಅರ್ಹಂತ ಜೀವ ತತ್ವ ಅಲ್ಲ, ನಾ ಸ್ವಯಂ ಹಾಗೆ. ಈ ಪ್ರಕಾರದ ಅನುಭವ, ಈ ಸಂವಾದ ತತ್ವ ತಿಳ್ಕೊಳ್ಳುವುದರೊಳಗೆ ನಮಗೆ ಅನುಭೂತಿ ಬೇಕು. ನಾವು ತಿಳ್ಕೊಂಡಷ್ಟು ಧರ್ಮ ಸುಲಭ ಇಲ್ಲ. ಮಂದಿರದೊಳಗೆ ಹೋಗಿ ಒಂದು ಕಿಡಿ ಅಕ್ಕಿ ಹಾಕಿ ಸಲಾಮ ಮಾಡಿದ್ರೆ ಧರ್ಮ ಎಂದೂ ಆಗದಿಲ್ಲ, ಆಗೋ ಸಾಧ್ಯ ಇಲ್ಲ. ಆದರೆ ಅದನ್ನು ಬಿಡಬೇಕು ಅಂತ ಹೇಳಿ ಹೇಳುವ ಮೂರ್ಖ ನಾನಲ್ಲ. ಆದರೆ ಅದರಿಂದ ಧರ್ಮ ಆಗುದಿಲ್ಲ ಇದು ತಿಳ್ಕೊಳ್ಳು. ಇಲ್ಲೇನು ಹೇಳ್ತಾರು? ಜೀವ ತತ್ವದ ಮೂಲಕ ತಿಳ್ಕೊಳ್ಳೋದು. ಜೀವ ತತ್ವ ಹೇಗಿದೆ? ಅನಂತ ಗುಣಗಳಿಂದ ಯುಕ್ತ ಚೈತನ್ಯ ಪಿಂಡ, ಅರೂಪಿ, ಧ್ರುವ, ಅಚಲ, ಅನುಪಮ. ನಾನು ಸ್ವಯಂ ಇದ್ದೇನೆ. ಆ ಪ್ರಕಾರ ಈಗ ನನಗ ಅನುಭವ ಬರ್ತಾ ಇದೆ. ಈ ಅನುಭವ ಸಹಿತ ಸಂವರ ತತ್ವ ತಿಳ್ಕೊಳ್ಳೋದು. ಸಂವರ ತತ್ವ ತಿಳ್ಕೊಳ್ಳೋದು. ಆಗ ಸಂವರ ತತ್ವ ಹೇಗೆ ತಿಳ್ಕೊಳ್ಳೋದ? ಈ ಸಂವರ ನನ್ನ ಆತ್ಮ ಪ್ರದೇಶದೊಳಗ ಪ್ರವೇಶ ಮಾಡೋದನ್ನ ಸಾಧ್ಯತೆ ಇಲ್ಲ. ಸಂವರ ಯಾವುದ ಆಶ್ರವ ಬಂಧ ಆತ್ಮನ ಪ್ರದೇಶದೊಳಗೆ ಬರಲೇ ಇಲ್ಲ, ಆತ್ಮನನ್ನ ಸ್ಪರ್ಶ ಮಾಡಲಿಲ್ಲ. ಮತ್ತೆ ಈಗ ವರ್ತಮಾನ ಕಾಲದೊಳಗ ಮಲಿನ ಪರಿಣಾಮ ಅನುಸರಿಸಿ ಆಶ್ರವ ಆಗ್ತಾ ಇದೆ. ಅದನ್ನ ಸಂವರ ಮಾಡೋದ. ಈ ಸಂವರ ಮಾಡೋದ ಕ್ರಿಯೆ ಎಲ್ಲ ಹೊರಗೆ ಇದೆ. ನನ್ನ ಈ ಜೀವ ತತ್ವದೊಳಗ ಈ ಕ್ರಿಯೆ ಇಲ್ಲ, ಅಸಂಭವ ಇದೆ. ಇದು ನನ್ನ ಅನುಭೂತಿಯಿಂದ ನನಗೆ ಪ್ರತ್ಯಕ್ಷ ಆಗ್ತಾ ಇದೆಯಲ್ಲ. ನನ್ನಲ್ಲೇ ಅಜೀವ ತತ್ವ ಇಲ್ಲ, ಆಶ್ರವ ತತ್ವ ಇಲ್ಲ, ಬಂಧ ತತ್ವ ಇಲ್ಲ. ಸರಿ, ಅದೇ ಪ್ರಕಾರ ಆಶ್ರವ ತತ್ವ ಕೂಡ ನನ್ನಲ್ಲೇ ಇಲ್ಲ, ಸಂವರ ತತ್ವ ಕೂಡ ನನ್ನಲ್ಲೇ ಇಲ್ಲ. ಈ ಪ್ರಕಾರದ ನಿರ್ಣಯದ ಮೂಲಕ ಸಂವರ ತತ್ವವನ್ನು ತಿಳ್ಕೊಳ್ಳೋದು. ಯಾವ್ದ? ತನ್ನ ಜೀವ ತತ್ವದ ಅನುಭೂತಿಯ ಮೂಲಕ, ಜೀವ ತತ್ವದ ಅನುಭೂತಿಯ ಮೂಲಕ ಸಂವರ ತತ್ವ ತಿಳ್ಕೊಳ್ಳೋದು. ಈ ಸಂವರ ತತ್ವದ ಉತ್ಪತ್ತಿ ಹೇಗಾಯಿತು? ಪರ್ಯಾಯ ಸ್ವಭಾವ ದೃಷ್ಟಿ, ದ್ರವ್ಯ ದೃಷ್ಟಿ ಮಾಡಿ ಸ್ವಭಾವದ ಸನ್ಮುಖ ಆಯಿತು ಪರ್ಯಾಯ. ಅದರಿಂದನ ಈ ಆಶ್ರವ ತತ್ವದ ಉತ್ಪತ್ತಿ ಆಗ್ತಿದೆ, ಸಂವರ ತತ್ವದ ಉತ್ಪತ್ತಿ ಆಗ್ತಿದೆ. ಇಲ್ದಿದ್ರೆ ಸಂವರ ತತ್ವದ ಉತ್ಪತ್ತಿ ಆಗೋದಿಲ್ಲ. ಅದರ ಸಲುವಾಗಿ ಪರ್ಯಾಯ ಜೀವ ತತ್ವದ ಆಶ್ರಯ, ಜೀವ ತತ್ವದ ಸನ್ಮುಖ ಆಗೋದರಿಂದ ಸಂವರ ತತ್ವದ ಉತ್ಪತ್ತಿ ಆಗೈತಿ ಅಂತ ಹೇಳಿ ತಿಳಿದ. ಅಲ್ಲಿ ಜೀವ ತತ್ವದ ಕಾರಣದಿಂದ ಹೇಳ್ತು, ಇಲ್ಲಿ ಜೀವ ತತ್ವದ ಆಶ್ರಯ ಇದೆ. ಇನ್ನ ಮೇಲೆ ಸಂವರ ತತ್ವ ಆದ ನಂತರ ನಿರ್ಜರ ತತ್ವ. ನಿರ್ಜರ ತತ್ವ ಕೂಡ ಜೀವ ತತ್ವದ ಮೂಲಕನ ತಿಳ್ಕೊಳ್ಳು. ನಮ್ಮ ಕಲ್ಪನೆಯಿಂದ ನಿರ್ಜರ ಅಂದ್ರೆ ಕರ್ಮ ನಿರ್ಜರಿಸುವಾಯ್ತು. ಇದು ನಮ್ಮ ಕಲ್ಪನೆಯಿಂದ ತಿಳ್ಕೊಂಡ್ರೆ ನಿರ್ಜರ ತತ್ವ ತಿಳಿದು ಬರುವುದಿಲ್ಲ. ಆದ್ರೆ ನಾವು ಯಾವ ಸಮಯದೊಳಗ ನಿರ್ಜರ ತತ್ವವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆಯೋ ಆ ಸಮಯದೊಳಗ ನನ್ನಲ್ಲಿ ಅನುಭೂತಿ ಬೇಕು.
ನಾನು ಅನಂತ ಗುಣಗಳಿಂದ ಯುಕ್ತ ಜೀವ ತತ್ವನಿದ್ದೇನೆ. ನನ್ನಲ್ಲಿ ಚೈತನ್ಯದಿಂದ ಯುಕ್ತ ಇದ್ದೇನೆ, ಅರೂಪಿ ಇದ್ದೇನೆ. ನಾನು ಧ್ರುವ ಅಚಲ ಅನುಪಮನಿದ್ದೇನೆ. ಈ ಪ್ರಕಾರದ ಅನುಭವ ಆ ಯಾವ ಪರ್ಯಾಯ ಆಶ್ರಯ ಮಾಡಿದೆಯೋ ಆ ಪರ್ಯಾಯದೊಳಗ ಅನುಭೂತಿ ಬರ್ತಾ ಇರಬೇಕು. ಇರ್ತದೆ. ಆ ಪರ್ಯಾಯದೊಳಗ ಪ್ರತ್ಯಕ್ಷ ಜೀವ ತತ್ವದ ಅನುಭೂತಿ ಬರ್ತಾ ಇರುವ ವೇಳೆದೊಳಗ ನಿರ್ಜರ, ಅದು ನಿರ್ಜರ, ಅದು ಹೊರಗಿತ್ತು, ಕರ್ಮದ ಆಶ್ರಯವಾಗಿತ್ತು, ಅದು ಹೊರಗೆ ತನ್ನ ಕ್ಷೇತ್ರದೊಳಗೆ ತಾನಿತ್ತು, ಅದನ್ನ ನನ್ನ ಕಡೆ ಬರ್ಲಿಲ್ಲ, ಅದು ತನ್ನಲ್ಲೇ ತಾನು ನಿರ್ಜಯಿಸೋಯ್ತು. ನನಗ ಅದಕ್ಕ ಏನು ಸಂಭವ. ಇದು ನಿರ್ಜರ. ಇನ್ನು ಮೋಕ್ಷ ತತ್ವ ರೀ, ಇದು ಬಹಳ ಮಹತ್ವದ್ದು ಐತಿ. ನಾವು ಗಾಬರಿ ಆಗೋ ಸಾಧ್ಯತೆ. ಮೋಕ್ಷ ಇದು ಕೂಡ ಒಂದು ಸಮಯದ ಪರ್ಯಾಯ ಇದೆ ರೀ. ಮೋಕ್ಷ ಕೂಡ ತತ್ವ ಇದೆ ರೀ. ಮೋಕ್ಷ ಇದು ತತ್ವ ಇದೆ. ಎಂಥ ತತ್ವ ಇದೆ? ವಿಯೋಗಿ ತತ್ವ ಇದೆ, ಹೊರಟು ಹೋಗೋ ತತ್ವ ಇದೆ. ಜೈನರಾಗಿ ನಾವು ಎಂದೂ ಅಭ್ಯಾಸ ಮಾಡಲಿಲ್ಲ, ತಿಳ್ಕೊಳ್ಳಿಲ್ಲ, ಸಮ್ಯಕ್ ದರ್ಶನ ಪ್ರಾಪ್ತ ಮಾಡ್ಕೊಳ್ಲಿಕ್ಕೆ ಹೊರಟಿದ್ದೇವೆ. ನನಗೆ ಸಮ್ಯಕ್ ದರ್ಶನ ಇದೆ, ನಿನಗೆ ಸಮ್ಯಕ್ ದರ್ಶನ ಇದೆ ಅಂತೇಳಿ ಸರ್ವಜ್ಞ ಭಗವಂತರ ವಿರಾಧನೆ ಮಾಡ್ತಾ ಹೊರಟಿದ್ದೀವಿ. ಅದರದ ಫಲ ನನ್ನ ಆತ್ಮ ಸ್ವಯಂ ಭವಿಷ್ಯದೊಳಗೆ ಹೋಗಿಸ್ಬೇಕು. ಇನ್ನು ಮೋಕ್ಷ ತತ್ವ ಅಂತಿಮ ತತ್ವ ಇದೆ ರೀ. ನಿರ್ಜರ ಕರ್ಮದ ಕ್ಷೇತ್ರದೊಳಗೆ ನಿಂತಿದೆ. ನೀವು ವ್ಯವಹಾರ ಅಸದ್ಭೂತ ವ್ಯವಹಾರದ ಸ್ವೀಕಾರ ಮಾಡಿದ್ದೀರಿ. ಅಜೀವ, ಆಶ್ರವ, ಬಂಧ. ಮತ್ತೆ ಆ ಕಂಪೌಂಡದೊಳಗೆ ಇದ್ದೀರಿ. ಅದೆಲ್ಲ ನನ್ನ ಕಂಪೌಂಡದೊಳಗೆ ಬಂದಿಲ್ಲ. ಅದೆಲ್ಲ ಅಲ್ಲೇ ಬಿಟ್ಟು ಬಂದ್ರೆ ಈ ವಿಷಯ ತಿಳಿಯುದಿಲ್ರಿ. ಆ ಕಂಪೌಂಡದೊಳಗೆ, ಆ ಕಂಪೌಂಡದೊಳಗೆ ಮುಳ್ಳಿದೆಯೋ, ಬೇರೆ ಇದೆಯೋ, ಕಮಲ ಪುಷ್ಪ, ಗುಲಾಬಿ ಪುಷ್ಪ ಇದೆಯೋ ನಮಗ ನೋಡುವ ಅವಶ್ಯಕತೆ ಇಲ್ಲ. ಆಶ್ರವಿದೆಯೋ, ಬಂಧಿದೆಯೋ, ಸಂವರ ಇದೆಯೋ, ನಿರ್ಜರ ನಮಗ ನೋಡುವ ಅವಶ್ಯಕತೆ ಇಲ್ಲ. ನನ್ನ ಕಂಪೌಂಡದಾಗ ಏನೈತಿ ಇದು? ನಾ ಜೀವ ತತ್ವ ಹೇಗೆ ತಿಳ್ಕೊಂಡ್ರಿ? ಆ ಮಾತನ್ನ ಇಲ್ಲಿ ಅಂದ್ರೆ ಒಮ್ಮೆ ಸದಾ ಹೇಳಿದ್ದೀರಿ. ಈಗ 40 ಪ್ರವಚನ ಅದು ಸಮ್ಯಕ್ ದರ್ಶನಕ. ಪ್ರತಿಯೊಂದು ಮಾತು ಕಂಟಿನ್ಯೂಟಿ ಐತಿ. ಯಾವ ಸಮಯದೊಳಗೆ ಯಾವ ಮಾತು ಉಪಸ್ಥಿತ ಆದೀತು ಇದು ಹೇಳಲಿಕ್ಕೆ ಬರುದಿಲ್ಲ. ತಮ್ಮ ಮಸ್ತಿಷ್ಕದೊಳಗೆ ಅವೆಲ್ಲ ತುಂಬಿದ್ದು. ಕರ್ಮ ಎಲ್ಲಿದೆ? ಕರ್ಮ ಅನ್ಯ ಕಂಪೌಂಡ್. ನನ್ನ ಕಂಪೌಂಡ್ ಜೀವ ತತ್ವದ ಕಂಪೌಂಡದೊಳಗೆ ಏನೂ ಇಲ್ಲ. ಜೀವ ತತ್ವದ ಕಂಪೌಂಡದೊಳಗೆ ಅನಂತ ಗುಣ ಇದಾವೆ. ಚೈತನ್ಯ ಪಿಂಡ ಇದೆ, ಅರೂಪಿ ಇದೆ, ಧ್ರುವ ಅಚಲ ಅನುಪಮ. ಇದು ನಾ ಜೀವ ತತ್ವ ಇದೆ. ಇದನ್ನು ಹೊರತುಪಡಿಸಿ 3 ಲೋಕದ್ದು ಯಾವುದೂ ನನ್ನಲ್ಲಿ ಇಲ್ಲ. ಈ ಪ್ರಕಾರ ಜೀವ ತತ್ವದ ಸ್ವೀಕಾರ. ಈಗ 16 ಪ್ರವಚನ ಮೊದಲು ಹೇಳಿದ್ದೀರಿ. ಅದ ಆಶ್ರವ ಬಂಧ ಎಲ್ಲಿದ್ದು ಅದ ಅನ್ಯ ಕಂಪೌಂಡದಾಗಿದೆ. ನಾ ನ್ಯಾಯಕ್ ಪ್ರಭು ಆತ್ಮ ಇದ್ದೇನೆ, ಚೈತನ್ಯ ಯುಕ್ತ ಇದ್ದೇನೆ, ಅರೂಪಿ ಇದ್ದೇನೆ. ರೂಪಿ ಪದಾರ್ಥಕ್ಕ ಇನ್ನೊಂದು ರೂಪಿ ಪದಾರ್ಥ ಸ್ಪರ್ಶೆ ಮಾಡಬಹುದು. ಇದು ರೂಪಿ ಇದೆ, ಇದು ರೂಪಿ ಇದೆ, ಸ್ಪರ್ಶೆ ಮಾಡಬಹುದು. ಅರೂಪಿಗೆ ಇದು ಅರೂಪಿ ಆಕಾಶ ಇದೆ, ಏನು ಸ್ಪರ್ಶೆ ಮಾಡ್ತಾರೆ? ಸರಿ. ಅದೇ ಪ್ರಕಾರ ಆತ್ಮ ಅರೂಪಿ ಇದ್ದಾನೆ. ಆ ಅರೂಪಿ ಆತ್ಮನನ್ನ ಲೋಕದ ಯಾವ ವಸ್ತು ಸ್ಪರ್ಶೆ ಮಾಡುವ ಸಾಧ್ಯತೆ ಇಲ್ಲ. ಇನ್ನೊಂದು ಅರೂಪಿ ವಸ್ತು ಕೂಡ ಸ್ಪರ್ಶೆ ಮಾಡುವುದು. ಅವು ತಮ್ಮ ಸ್ವಭಾವದವರು. ಆ ಅರೂಪಿ ವಸ್ತು ತನ್ನ ಸ್ವಭಾವದೊಳಗಿದೆ, ಈ ಅರೂಪಿ ವಸ್ತು ತನ್ನ ಸ್ವಭಾವದೊಳಗಿದೆ. ಇದು ತನ್ನ ಸ್ವಭಾವ ಬಿಡುವುದಿಲ್ಲ, ಅದು ತನ್ನ ಸ್ವಭಾವ ಬಿಡುವುದಿಲ್ಲ. ಅದರಿಂದ 2 ಅರೂಪಿ ವಸ್ತು ಇದ್ದನ್ನು ಕೂಡ ಪರಸ್ಪರ ಸ್ಪರ್ಶ ಆಗುವುದನ್ನ ಇಲ್ಲ. ರೂಪಿ ಮತ್ತು ಅರೂಪಿದ ಸ್ಪರ್ಶ ಆಗುದಿಲ್ಲ, ಮತ್ತು ರೂಪಿದ ಸ್ಪರ್ಶ ಆಗುವುದು. ಇನ್ನೇನೈತಿ? ಮೋಕ್ಷ ತತ್ವ ಐತ್ರಿ, ಕೊನೆಯ ತತ್ವ ಐತಿ. ಈ ಕೊನೆಯ ತತ್ವ ತಿಳ್ಕೊಳ್ಳೋ ಮಾತು ಹೇಳ್ತಾರ್ರಿ ಇಲ್ಲರಿ. ಹೇಗೆ ಹೇಳ್ತಾರು? ಇದು ಜೀವ ತತ್ವದ ಮಾಧ್ಯಮದಿಂದನೇ ತಿಳ್ಕೊಬೇಕು. ಜೀವ ಇಲ್ಲದಿದ್ರೆ ಮೋಕ್ಷ ತತ್ವ ಯಾಕೆ ತಿಳ್ಕೊಳ್ಳೋದ್ರಿ? ಇದು ತಿಳ್ಕೊತೈತಿ, ಇದು ತಿಳ್ಕೊತಿದೆ ಅಂತ
ಅಂದ್ರೆ ನಾವು ನಮ್ಮನ್ನ ಬಿಟ್ಟು ಏನಾದ್ರೆ ತಿಳ್ಕೊಲಿಕ್ಕೆ ಹೋದ್ವು, ನಮ್ಮನ್ನ ಬಿಟ್ಟು ಏನಾದ್ರೆ ಮೋಕ್ಷದ ಕಾರ್ಯ ಮಾಡ್ಲಿಕ್ಕೆ ಹೋದ್ವು, ನಮ್ಮನ್ನ ಬಿಟ್ಟು ಯಾವುದಾದ್ರೂ ಉಪಾಯ ನಾವು ಸಂಶೋಧನೆ ಮಾಡ್ಲಿಕ್ಕೆ ಹೋದ್ವು ಅಂದ್ರೆ ನಾವು ನೇಮದಿಂದ ಅನಂತ ಸಂಸಾರಿ, ನೇಮದಿಂದ ಅನಂತ ಸಂಸಾರಿ ಆಗುದು. ಸರ್ವಜ್ಞ ಭಗವಂತರು ಏನ್ ಹೇಳಿದ್ದಾರೆ? ಮೋಕ್ಷದ ಇದು ಶಾಸ್ತ್ರ ಇದೆ, ಇದರೊಳಗೆ ಮಾರ್ಗ ಹೇಳ್ತಾರೆ, ಸಮ್ಯಕ್ ದರ್ಶನ ಜ್ಞಾನ. ಮತ್ತೆ ಇಲ್ಲಿ ಏನ್ ಹೇಳ್ತಾರು? ಜೀವ ದ್ರವ್ಯದ ಶ್ರದ್ಧಾ ಗುಣದ ಒಂದು ನಿರ್ಮಲ ಪರ್ಯಾಯದ ಸಮ್ಯಕ್ ದರ್ಶನ. ಅದರೊಳಗೆ ಎರಡು ಮಾತು ಯಾವ ಇದಾವೋ ಅವೇ ಎರಡು ಮಾತ ಇದರಲ್ಲಿ ಕೂಡ ಇವೆ. ಹೀಗ ಆದ ನಂತರ ಮೋಕ್ಷ ತತ್ವ ಯಾವ ಪ್ರಕಾರ? ಅಜೀವ್, ಆಶ್ರವ, ಬಂಧ, ಸಂವರ, ನಿರ್ಜರೆ 5 ತತ್ವಗಳನ್ನ ಜೀವ ತತ್ವದ ಮಾಧ್ಯಮದಿಂದನೇ ತಿಳ್ಕೊಂಡಿಯೋ ಅದೇ ಪ್ರಕಾರ ಮೋಕ್ಷ ತತ್ವವನ್ನು ಕೂಡ ಜೀವ ತತ್ವದ ಮಾಧ್ಯಮದಿಂದನೇ ತಿಳ್ಕೊಳ್ಳ. ಮೋಕ್ಷ ಇದು ತತ್ವ ಇದೆ, ತತ್ವ ಅರ್ಥಾತ್ ಪರ್ಯಾಯ ಇದೆ. ಒಂದು ಸಮಯದ ಸತ್ತಾ ಇರುವುದರಿಂದ ಅದು ತತ್ವ ಇದೆ. ಯಾವುದರದ ಸತ್ತಾ ಇಲ್ಲ ಅದು ತತ್ವ ಇಲ್ಲವೇ ಇಲ್ಲ. ಮೋಕ್ಷ ಅಜೀವದ ಸತ್ತಾ ಇದೆ, ಆಶ್ರವದ ಸತ್ತಾ ಇದೆ, ಬಂಧದ ಸತ್ತಾ ಇದೆ, ಸಂವರದ ಸತ್ತಾ ಇದೆ, ನಿರ್ಜರದ ಸತ್ತಾ ಇದೆ, ಮತ್ತು ಮೋಕ್ಷದ ಸತ್ತ ಒಂದೊಂದು ಸಮಯವರ್ತಿ ಅಲ್ಲ. ಈ ಪ್ರಕಾರ ಸತ್ತಾ ಯಾವುದರದ ಅಸ್ತಿತ್ವ ಯಾವುದಿದೆಯೋ ಅದು ತತ್ವ ಇದೆ. ಹೀಗೆ ಇವು 7 ತತ್ವ ಇದಾವು. ಇನ್ನು ಕೊನೆಯ ತತ್ವ ಆದಂತ ಯಾವ ಮೋಕ್ಷ ತತ್ವ ನಾವು ತಿಳ್ಕೊಳ್ಳೋದಿದೆಯೋ ಈ ಮೋಕ್ಷ ತತ್ವವನ್ನ ಆತ್ಮನ ಮೂಲಕನ ತಿಳ್ಕೊಳ್ತೀವಿ. ಆತ್ಮ ಹೇಗಿದ್ದಾನೆ? ಆತ್ಮ ಅನಂತ ಗುಣಯುಕ್ತ ಇದ್ದಾನೆ, ಚೈತನ್ಯ ಪಿಂಡ ಇದ್ದಾನೆ, ಅರೂಪಿ ಇದ್ದಾನೆ, ಧ್ರುವ, ಅಚಲ, ಅನುಪಮ. ಇನ್ನು ಕೊನೆಗೆ ಈ ಧ್ರುವ, ಅಚಲ, ಅನುಪಮದ ವ್ಯಾಖ್ಯಾ ಮಾಡೋದಿತ್ತು, ಬರೀ ಶಬ್ದ ಕೇಳ್ರಿ ಆಗ್ಲಿಲ್ಲ. ಧ್ರುವ, ಅಚಲ, ಅನುಪಮ ಅಂತ. ಈ ಪ್ರಕಾರ ನನ್ನ ಆತ್ಮ ಅನಂತ ಗುಣಗಳಿಂದ ಯುಕ್ತ, ಅರೂಪಿ, ಚೈತನ್ಯ ಪಿಂಡ, ಧ್ರುವ, ಅಚಲ, ಅನುಪಮ ಈ ಪ್ರಕಾರ ಇದ್ದಾನೆ ಅಂತ ಹೇಳಿ ಪರ್ಯಾಯ ಸ್ವದ ಆಶ್ರಯ ಮಾಡಿ ಪರ್ಯಾಯದೊಳಗೆ ಯಾವುದೇ ಈ ಪ್ರಕಾರಣ ನನ್ನ ಆತ್ಮ ಜೀವ ತತ್ವ ಇದ್ದಾನೆ ಅಂತ ಹೇಳಿ ಯಾವ ಅನುಭೂತಿ ಬರ್ತಾ ಇದೆಯೋ ಆ ಅನುಭೂತಿಯ ಮೂಲಕ ಮೋಕ್ಷ ತತ್ವ ತಿಳ್ಕೊಳ್ಳ. ಮೋಕ್ಷ ತತ್ವ ಈ ನನ್ನ ಅನುಭೂತಿಯಿಂದ ಬಾಕಿ ಇದೆ, ನನ್ನ ಅನುಭೂತಿ ಇದೊಳಗಿಲ್ಲ. ಒಂದು ಸಮಯ ಮಾತ್ರ ನನ್ನಲ್ಲೇ ನನ್ನ ಅನುಭೂತಿ ಇದೊಳಗೆ ಬರ್ತದೆ, ಎರಡನೇ ಸಮಯ ಅದಿಲ್ಲ. ಎರಡನೇ ಸಮಯ ಇನ್ನೊಂದು ಮೋಕ್ಷ ತತ್ವ, ಇನ್ನೊಂದು ಕೇವಲ ಜ್ಞಾನದ ಪರ್ಯಾಯ. ಕೇವಲ ಜ್ಞಾನದ ಪರ್ಯಾಯ ಬಿಟ್ಟು ಹೋಗುವುದಿಲ್ಲ, ಆದ್ರೆ ಕೇವಲ ಜ್ಞಾನ ಕೇವಲ ಜ್ಞಾನ ಕೇವಲ ಜ್ಞಾನದ ಇದು ಅಖಂಡ ಪರ್ಯಾಯಗಳ ಮಾರೇ ಬರುತ್ತವೆ. ಈ ಪ್ರಕಾರ ಯಾವಾಗ ಕೇವಲ ಮಲಿನ ಪರ್ಯಾಯ ಮಲಿನ ಪರ್ಯಾಯ ಮಲಿನ ಪರ್ಯಾಯ ಆಶ್ರವ ಬಂಧ ಯಾವ ಪ್ರಕಾರ ನಿರಂತರ ಬರ್ತಾ ಇದೆಯೋ ಅದೇ ಪ್ರಕಾರ ಅಲ್ಲಿ ನಿರಂತರ ಏನ್ ಬರ್ತಾ ಇದೆ? ಸಂವರ ನಿರ್ಜರೆ ಬರ್ತಿದೆ ಅಂದ್ರೆ ಸಂವರ ನಿರ್ಜರೆ ಮುಗಿದು ಹೋಗಿರ್ತದೆ. ಸಂವರ ನಿರ್ಜರೆ ಮುಗಿದು ಹೋದ ನಂತರ ಕೇವಲ ಜ್ಞಾನದ ಪರ್ಯಾಯ ಅರ್ಥಾತ್ ಮೋಕ್ಷದ ಪರ್ಯಾಯನ ವಿದ್ಯಮಾನ ಇರ್ತಿದೆ. ಒಂದಾದ ನಂತರ ಒಂದು ಮೋಕ್ಷದ ಪರ್ಯಾಯ ಅಥವಾ ಕೇವಲ ಜ್ಞಾನದ ಪರ್ಯಾಯ ವಿದ್ಯಮಾನ ಇರ್ತಿದೆ. ಆ ಕೇವಲ ಜ್ಞಾನದ ಪರ್ಯಾಯ ನನ್ನ ನ್ಯಾಯಕ ಪ್ರಭುವಿನಲ್ಲೇ ಅನುಭವದೊಳಗೆ ಬರ್ತಾ ಇದೆ. ಅದು ಪರ್ಯಾಯದ ಮಾತಿದೆ ರೀ. ಸಂಸಾರ ಪರ್ಯಾಯಕ್ಕಿದೆ, ದುಃಖ ಪರ್ಯಾಯಕ್ಕಿದೆ, ಸುಖ ಪರ್ಯಾಯಕ್ಕೆ ಉತ್ಪನ್ನ ಆಗುದಿದೆ, ಮೋಕ್ಷ ಪರ್ಯಾಯಕ್ಕೆ ಉತ್ಪನ್ನ ಆಗುದಿದೆ. ಜೀವ ದ್ರವ್ಯ ಸಂಸಾರದೊಳಗ ಮತ್ತು ಮೋಕ್ಷದೊಳಗ ಅಲಿಪ್ತ ಇದ್ದಾನೆ. ಅವಾಗ ಯಾವ್ದು ಸಂಸಾರದ್ದು ಸಂಬಂಧ ಇಲ್ಲ, ಕೇವಲ ಜ್ಞಾನ ಪರ್ಯಾಯದ್ದು ಸಂಬಂಧ ಇಲ್ಲ, ಮೋಕ್ಷದ್ದು ಸಂಬಂಧ ಇಲ್ಲ, ಸಿದ್ಧದ್ದು ಸಂಬಂಧ ಇಲ್ಲ. ಸಿದ್ಧ ಕೂಡ ಇದು ಒಂದು ಸಮಯದ ಪರ್ಯಾಯ. ಈ ಪ್ರಕಾರ ಜೀವ ದ್ರವ್ಯದ ಮೂಲಕ ಅಜೀವ ತತ್ವ, ಆಶ್ರವ ತತ್ವ, ಬಂಧ ತತ್ವ, ಸಂವರ ತತ್ವ, ನಿರ್ಜರ ತತ್ವ ಮತ್ತು ಮೋಕ್ಷ ತತ್ವ ತಿಳ್ಕೊಳ್ಳೋ ಪ್ರಕ್ರಿಯೆ ಏನಿದೆ ಇದ ವ್ಯವಹಾರ ಸಮ್ಯಕ್ ದರ್ಶನ. ವ್ಯವಹಾರ ಸಮ್ಯಕ್ ದರ್ಶನ
ಇದು ಆತ್ಮನ ಆಶ್ರಯದಿಂದ ಇವು ಮೂರು ಪರ್ಯಾಯ. ಸಂವರ, ನಿರ್ಜರೆ, ಮೋಕ್ಷ. ಆತ್ಮನ ಆಶ್ರಯದಿಂದ ಇವು ಮೂರು ಪರ್ಯಾಯ ಉತ್ಪನ್ನ ಆಗ್ತಾ ಇರುವುದರಿಂದ ಅದು ಅಸದ್ಭೂತ ವ್ಯವಹಾರ ಇದ್ರೆ ಇದು ಸದ್ಭೂತ ವ್ಯವಹಾರ. ಇದು ಸದ್ಭೂತ ವ್ಯವಹಾರ ಅಂದ್ರೆ ಇದು ಸತ್ಯ ವ್ಯವಹಾರ, ಅದು ಅಸತ್ಯ ವ್ಯವಹಾರ. ಮತ್ತೆ ಲೋಕದೊಳಗೆ ನಾವೇನು ವ್ಯವಹಾರ ಮಾಡ್ತೀವೋ ಅದು ಜಿನಾಗಮದೊಳಗೆ ಬಾಹ್ಯದೊಳಗೆ. ಅದು ಎಂದೂ ಜಿನಾಗಮದೊಳಗೆ ಬರ್ಲಿಲ್ಲ. ದಯ ಮಾಡು, ದಾನ ಮಾಡು, ಸಮೀಕ್ಷಕರಿಗೆ ಒಬ್ಬ, ಈ ವ್ಯವಹಾರ ಜಿನವಾಣಿದೊಳಗೆ ಪ್ರವೇಶ ಇಲ್ಲ. ಯಾಕಂದ್ರೆ ಭಯ ಆಗ್ತಿದ್ರಿ. ಆದ್ರೆ ಇಲ್ಲಿ ನಿರ್ಭಯ ಮಾಡುವ ಮಾತು ಹೇಳ್ತಾ ಇದೆ. ಆಚಾರ್ಯ ಭಗವಂತರ ನಿರ್ಭಯ ಮಾಡುವ ಮಾತು ಹೇಳ್ತಾರೆ. ಭೇದವನ್ನ ಕತ್ತರಿಸಿ ಹಾಕ್ತಾ ಇದ್ದಾರೆ. ಅಭೇದ ಮಾಡುವ ಮಾತು ಹೇಳ್ತಾ ಇದ್ದಾರೆ. ಅಭೇದದೊಳಗ ಅನಂತ ಅನಂತ ಪರಪದಾರ್ಥಗಳ ನಮ್ಮ ಮೇಲೆ ಬಂದ ಬಿದ್ದರೇನು ನಾನು ಸ್ವಯಂ ನಿರ್ಭಯ, ನನ್ನನ್ನು ಯಾವುದೂ ಸ್ಪರ್ಶೆ ಮಾಡುವ ಸಾಧ್ಯತೆ ಇಲ್ಲ. ಈ ಪ್ರಕಾರದ ನಿರ್ಭಯ ವೃತ್ತಿಯನ್ನ ನಮ್ಮಲ್ಲೇ ಉತ್ಪನ್ನ ಮಾಡ್ತಾ ಇದ್ದಾರೆ ಆಚಾರ್ಯರು. ಹಾಗಾಗುವುದರಿಂದ ಮೊದಲಿನ ಅಜೀವ ಆಶ್ರವ ಮತ್ತು ಬಂಧ ಇದು ಅಸದ್ಭೂತ ವ್ಯವಹಾರ ಇದೆ. ಮತ್ತು ಸಂವರ, ನಿರ್ಜರೆ, ಮೋಕ್ಷ ಇದ ಸದ್ಭೂತ ವ್ಯವಹಾರ ಇದೆ. ಇದೇ ಎಲ್ಲವೂ ವ್ಯವಹಾರ. ನಿಶ್ಚಯ ಯಾವುದಿದೆ? ನಿಶ್ಚಯ ನಿಜ ಶುದ್ಧಾತ್ಮನನ್ನ ಹೊರತುಪಡಿಸಿ ಮೂರು ಲೋಕದೊಳಗೆ ನಿಶ್ಚಯ ತತ್ವನ ಯಾವುದಿದೆ? ನಿಶ್ಚಯದ ಅವಲಂಬನ ಮಾಡಿಸಿದ ನಂತರ ಇಲ್ಲಿ ಏನ್ ಆಚಾರ್ಯ ಭಗವಂತರ ಮೊದಲು ನಿಶ್ಚಯದ ಅವಲಂಬನ ಮಾಡಿಸಿದ್ದಾರೆ, ನಿಶ್ಚಯದ ಪರಿಚಯ ಮಾಡಿಸಿದ್ದಾರೆ, ನಿಶ್ಚಯದ ಸ್ವೀಕಾರ ಮಾಡಿಸಿದ್ದಾರೆ, ನಿಶ್ಚಯದ ಅನುಭವ ಮಾಡಿಸಿದ್ದಾರೆ. ಏನ? ಜೀವ ದ್ರವ್ಯದ ಶ್ರದ್ಧಾಗುಣದ ಒಂದು ನಿರ್ಮಲ ಪರ್ಯಾಯ. ಇದು ಸಮ್ಯಕ್ ದರ್ಶನ, ಇದು ಆತ್ಮನ ಅನುಭೂತಿ. ಇದು ಒಂದು ಸಮಯದೊಳಗೆ ಇದು ನಿಶ್ಚಯದ ಪರಿಚಯ ಮಾಡಿ ಕೊಟ್ಟ ನಂತರ ವ್ಯವಹಾರದ ಸಮ್ಯಕ್ ದರ್ಶನ ಮಾತು ಹೇಳ್ತಾರೆ. ತತ್ವಾರ್ಥ ಶ್ರದ್ಧಾನಂ ಸಮ್ಯಕ್ ದರ್ಶನ. ಇದು ವ್ಯವಹಾರ ಮಾತು ನಂತರ ಹೇಳಿ. ಈ ವ್ಯವಹಾರ ಎಂಥದ್ದ? ಇದು ಜಿನ ಧರ್ಮಕ್ಕ ಆತ್ಮನಿಗೆ ಸಂಬಂಧಿಸಿದ ವ್ಯವಹಾರ. ಅನ್ಯ ವ್ಯವಹಾರ ನಾವೇನ್ ಮಾಡ್ತೀವೋ, ಅವ್ರ ಮದುವೆಗೆ ಹೋಗ್ಬೇಕು, ಇವ್ರದ್ದು ವ್ಯವಹಾರ ಮಾಡ್ಬೇಕು, ಈ ವ್ಯವಹಾರ ಹೆಸರನ್ನ ಧಾರಣೆ ಮಾಡುವುದು. ಅಂದ್ರೆ ನಾವ ಜಿನವಾಣಿದಿಂದ ಎಷ್ಟು ದೂರ ಇದ್ದೇವೆ, ಇದ್ರದ್ದು ಪರಿಚಯ ನಮಗ ಆಗೋದ ಅನಿವಾರ್ಯ ಇದೆ. ಯಾವ್ದು ವ್ಯವಹಾರ? ಆತ್ಮನ ಕಾರಣದಿಂದ ಯಾವ ಪರ್ಯಾಯದ ಉತ್ಪತ್ತಿ ಆಗ್ತಾ ಇದೆಯೋ, ಯಾವ ಮಲಿನತೆದು ಉತ್ಪತ್ತಿ ಆಗ್ತಾ ಇದೆಯೋ, ಯಾವ ಪುಣ್ಯ ಪಾಪದ ಆಶ್ರವ ಬಂಧ ಆಗ್ತಾ ಇದೆಯೋ, ಅದೇನಿದೆ? ಅದು ಅಸದ್ಭೂತ ವ್ಯವಹಾರ. ಆತ್ಮನ ಕಾರಣದಿಂದ, ಆತ್ಮ ಇರುವುದರಿಂದ ಆಗ್ತಾ ಇದೆ. ಆತ್ಮನ ಸ್ಥಾನದೊಳಗೆ ಜಡ ಇರುವುದರಿಂದ ಆಗೋದಿಲ್ಲ. ಪೂರ ತಲೆಯೊಳಗೆ ಇಳಿಸ್ಕೊಳ್ಳದ ಆತ್ಮನ ಕಾರಣದಿಂದನ ಅಜೀವ ಆಶ್ರವ ಮತ್ತು ಬಂಧ ಆಗ್ತಾರೆ. ಆ ಆತ್ಮನ ಅಥವಾ ಜೀವ ತತ್ವದ ಸ್ಥಾನದೊಳಗ ಇನ್ನೊಂದು ಅಜೀವ ತತ್ವ ಇತ್ತು ಅಂತಂದ್ರೆ ಆ ಅಜೀವ ತತ್ವಕ್ಕ ಆಶ್ರವ ಬಂಧ. ಇದು ಮೂಲ ಸಿದ್ಧಾಂತ ಇದ್ರಿ. ಈ ಮೂಲ ಸಿದ್ಧಾಂತವನ್ನ ನಾವು ಭೇದ ಮಾಡದ ವಿನಃ ನಮ್ಮಲ್ಲಿ ನಿರ್ಭಯತೆ ಅಥವಾ ಅಭೇದತೆ ಬರೋದು ಸಾಧ್ಯ ಇಲ್ಲ. ಮೂಲವನ್ನ ಭೇದ ಮಾಡ್ಬೇಕ್ರಿ. ಯಾವುದರೊಳಗೆ ನಮ್ಮತನವನ್ನ ನಾವು ಸ್ಥಾಪನಾ ಮಾಡ್ತಾ ಇದ್ದೇವೆ, ಯಾವುದನ್ನ ನಾವು ನನ್ನದ ಅಂತ ಹೇಳಿ ಸ್ವೀಕಾರ ಮಾಡ್ತಾ ಇದ್ದೇವೆ, ಯಾವುದನ್ನ ನನ್ನದ ಅಂತ ಹೇಳಿ ಅನುಭವ ಮಾಡ್ತಾ ಇದ್ದೇವೆ. ಏನಾಗಿದೆ? ತಲೆ ಸುತ್ತತಾ ಇದೆ. ಏನಾಗಿದೆ ನಿನಗ? ತಲೆ ಸುತ್ತತಾ ಇದೆ, ಕೆಳಗೆ ನೋಡಕ್ ಆಗುವುದಿಲ್ಲ. ಯಾವುದರದ ಅನುಭವ? ಅಜೀವ ತತ್ವದ ಅನುಭವ, ಶರೀರ ತತ್ವದ ಅನುಭವ. ಶರೀರ ತತ್ವದ ಅನುಭವ ಮಾಡುವಂಥ ಪುರುಷ ನೇಮದಿಂದ ಮಿಥ್ಯಾ ದೃಷ್ಟಿ. ಶರೀರ ಅಂದ್ರೆ ಒಂದು ಆತ್ಮತತ್ವ, ಜೀವ ತತ್ವವನ್ನು ಹೊರತುಪಡಿಸಿ ಅನ್ಯ ತತ್ವದ ಆಧಾರ ಯಾವ ತಗೋತಾನೋ ಆ ಜೀವ ನೇಮದಿಂದ ಮಿಥ್ಯಾ ದೃಷ್ಟಿ. ಇನ್ನು ಸಾಧಕ ಅವಸ್ಥೆದೊಳಗ ಸಾಧಕ ಜೀವನಿಗೆ ರಾಗದ ಉತ್ಪತ್ತಿ ಆಗ್ತಿದೆ.
ರಾಗದ ಉತ್ಪತ್ತಿ ಆಗ್ತಿದೆ. ಅದ ಅವನ ಜ್ಞಾನದ ಪರ್ಯಾಯದೊಳಗೆ ಜ್ಞೇಯ ರೂಪದಿಂದ ಜ್ಞಾನದ ಪರ್ಯಾಯಕ್ಕೆ ತಿಳಿದು ಬರ್ತದೆ. ನ್ಯಾಯಕ ಆತ್ಮನಿಗೆ ತಿಳಿದು ಬರ್ತದೆ. ಆ ಮಾತ ನ್ಯಾಯಕ ಆತ್ಮನಿಗೆ ತಿಳಿದು ಬರಲಿಲ್ಲ. ನ್ಯಾಯಕ ಆತ್ಮ ಮೂರು ಕಾಲದೊಳಗ ಮೂರು ಲೋಕದೊಳಗ ಸಂಪೂರ್ಣ ಅಚ್ಯೂತ ಅಚ್ಯೂತ ಅಸ್ಪೃಶ್ಯ ಅಸ್ಪೃಷ್ಟದ. ಈ ಪ್ರಕಾರದ ಜೀವ ತತ್ವ ನಾನು ಸ್ವಯಂ ಇದೆ. ಯಾರಿಗೆ ಹೆದರಬೇಕಾಗಿದೆ? ಹೇಗಿದ್ದೇನೆ? ಧ್ರುವ ಇದ್ದೇನೆ, ಅಚಲ ಇದ್ದೇನೆ, ಅನುಪಮ ಇದ್ದೇನೆ. ನನ್ನ ಅಂತಹದ್ದು ಇನ್ನೊಂದು ತತ್ವ ಇದು ಲೋಕದೊಳಗೆ ಯಾವುದೂ ಇಲ್ಲ. ಸಿದ್ಧ ಭಗವಂತರ ತತ್ವ ಅದು ಸಿದ್ಧ ಭಗವಂತರ ತತ್ವ, ನಂದ ತತ್ವ ಅಲ್ಲ. ಅರ್ಹಂತರ ತತ್ವ ಅದು ಅರ್ಹಂತರ ತತ್ವ. ನಿಗೋಧದ ತತ್ವ ಅದು ನಿಗೋಧದ ತತ್ವ, ನನ್ನ ತತ್ವ. ಈ ಪ್ರಕಾರ ಅನುಪಮನಾದಂಥ ಜೀವ ತತ್ವ ನಾನು ಸ್ವಯಂ ಇದ್ದೇನೆ. ನನ್ನಲ್ಲಿ ಅನಂತ ಗುಣ ಇವೆ, ಚೈತನ್ಯ ಪಿಂಡ ಇದ್ದೇನೆ, ಮತ್ತ ನಾನು ಅರೂಪಿ ಇದ್ದೇನೆ. ಹೀಗಿರುವುದರಿಂದ ನಾನು ಲೋಕದಿಂದ ಯಾವುದಕ್ಕೂ ಭಯ ಪಡಬೇಕಾಗಿಲ್ಲ. ನಾವ ಜೀವ ಧರ್ಮಕ್ಕೆ ಸಂಬಂಧಿಸಿದ ಅಸದ್ಭೂತ ವ್ಯವಹಾರವನ್ನು ಮಾಡಲಿಲ್ಲ. ಸದ್ಭೂತ ವ್ಯವಹಾರದ ಮಾತಂತೂ ತೀರ ದೂರ ಇದೆ. ಮತ್ತು ನಾವು ಮಾಡ್ತಾ ಏನಿದ್ದೇವೆ? ಧರ್ಮ ಮಾಡ್ತಾ ಇದ್ದೇವೆ, ಸತತ ಧರ್ಮ ಮಾಡ್ತಾ ಇದ್ದೇವೆ. ಇವತ್ತು ಅಷ್ಟಮಿ ಇದೆ, ಏಕಾಶನಿ ಧರ್ಮ ಇತ್ತು. ಧರ್ಮ ಶರೀರವನ್ನ ಉಪವಾಸ ಇಡುವುದರಿಂದ ಧರ್ಮ ಆಗ್ಬೇಕಾದ್ರೆ ಮೊಟ್ಟ ಮೊದಲ ಮೋಕ್ಷ ಆಗ್ಬೇಕು ನಾರಕಿ ಜೀವಗಳಿಗೆ. 33 ಸಾಗರ ತನಕ ಆಹಾರದ ಇರುವುದು. ನಾವು ನಮ್ಮ ಕಲ್ಪನೆಯಿಂದ ಸರ್ವಜ್ಞ ಪ್ರಣೀತ ಧರ್ಮವನ್ನು ತಿಳ್ಕೊಳ್ಳುವುದರಿಂದ ನಮಗೆ ಯಾವುದೇ ಪ್ರಕಾರದ ಅಂಶ ಮಾತ್ರ ಲಾಭ ಆಗುವುದಿಲ್ಲ. ಅದರ ಸಲುವಾಗಿ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಮೊದಲ ನಿಶ್ಚಯ ಧರ್ಮ ಹೇಳ್ರು. ಏನ್ ಹೇಳ್ರು? ಜೀವ ತತ್ವ ಅದು ಎಂಥ ವಿಧಾನು? ಚೈತನ್ಯಯುಕ್ತ ಇದ್ದಾನು, ಅನಂತ ಗುಣಗಳ ಪಿಂಡ ಇದ್ದಾನು, ಮತ್ತ ಧ್ರುವ ಅರೂಪಿ ಇದ್ದಾನೆ. ಧ್ರುವ ಅಚಲ ಅನುಪಮ ಇದ್ದಾನೆ. ಧ್ರುವ ಇದ್ದಾನೆ, ಅಚಲ ಇದ್ದಾನೆ. ನಾನು ಇದೇ ಮಾರ್ಗದಿಂದ ಹೋಗಮ್ಮ, ನಿನ್ನ ಮಾರ್ಗವನ್ನು ಬಿಡಿಸುವಂತಹ ಸಾಮರ್ಥ್ಯ ಲೋಕದೊಳಗ ಇನ್ನೊಂದು ಯಾವುದು? ಅಚಲ 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 ತತ್ವಿದೆ. ನೀವು ಹೋಗ್ಬೇಡ ಬೈತಾ ಹುಬ್ಳಿಗೆ, ಸಂಘ ಬೆಳಗಾವ್ ಹೋಗ್ಬೇಡ. ಹೀಗೆ ನಿಷೇಧ ಮಾಡುವ ತತ್ವ 3 ಲೋಕದೊಳಗೆ ಯಾವುದೂ ಇಲ್ಲ. ಮನೆಯವ್ರ ಮಾತು ಮೀರಿ ಹಾಕಿ ಬರ್ಲಿ. ಮನೆಯವ್ರು ಎಲ್ಲವ್ರಿ? ಮನೆ ಯಾರು? ಸರ್ವಜ್ಞ ಪ್ರಭು ನಮ್ಮಲ್ಲೇ ಈ ಪ್ರಕಾರದ ಧೈರ್ಯ ಹೇಳ್ತಾ ಇದ್ದಾರೆ. ನಾ ಜೀವ ತತ್ವ ಇದ್ದೇನೆ, ನಾ ಜೀವ ತತ್ವ ಧ್ರುವ ಇದ್ದೇನೆ, ಅಚಲ ಇದ್ದೇನೆ, ಅನುಪಮ ಇದ್ದೇನೆ, ಅರೂಪಿ ಇದ್ದೇನೆ, ಚೈತನ್ಯ ಪಿಂಡ ಇದ್ದೇನೆ, ಅನಂತ ಗುಣಗಳಿಂದ ಯುಕ್ತ ಇದ್ದೇನೆ. ನನ್ನಲ್ಲಿ ಯಾವುದರದ್ದು ಕೊರತೆ ಇಲ್ಲ, ಯಾವುದರದ್ದು ಬಡತನ ಇಲ್ಲ. ಈ ಪ್ರಕಾರದ ಜೀವ ತತ್ವ ನಾನಿದ್ದೇನೆ. ಇಂಥ ಜೀವ ತತ್ವ ನಾನು ಇದ್ದೇನೆ. ಇದು ತಿಳ್ಕೊಳ್ಳೋದ? ಇದು ನಿಶ್ಚಯ. ತಿಳ್ಕೊಳ್ಳೋದ ಅರ್ಥ ತಿಳ್ಕೊಳ್ಳೋದು, ನಿರ್ಣಯ ಮಾಡೋದು, ಅನುಭೂತಿ ಮಾಡೋದು, ಸ್ವೀಕಾರ ಮಾಡೋದು. ಬರೇ ಬಾಹ್ಯ ಜ್ಞಾನದಿಂದ ಆಗಮ ಜ್ಞಾನದಿಂದ ತಿಳ್ಕೊಳ್ಳೋ ಮಾತಂತೂ ಇಲ್ಲಿ ಹೇಳ್ತಾನೆ ಇಲ್ಲ. ಈ ಪ್ರಕಾರ ಅನುಭವ ಮಾಡೋದು ಇದೇನೈತಿ? ಇದ ನಿಶ್ಚಯ ಇದೆ. ಮತ್ತ ಆತ್ಮನ ಕಾರಣದಿಂದ ಮತ್ತ ಆತ್ಮನ ಆಶ್ರಯದಿಂದ ಏನು ಪರ್ಯಾಯಗಳು ಉತ್ಪತ್ತಿ ಆಗ್ತಾವೋ ಆ ಪರ್ಯಾಯಗಳನ್ನ ತಿಳ್ಕೊಳ್ಳೋದ, ಆತ್ಮನ ಕಾರಣದಿಂದ ತಿಳ್ಕೊಳ್ಳೋದ. ಇದೇನಿದೆ? ಇದ ಅಸದ್ಭೂತ ವ್ಯವಹಾರ ಇದೆ. ಆತ್ಮನ ಆಶ್ರಯದಿಂದ ತಿಳ್ಕೊಳ್ಳೋದೇನಿದೆ? ಇದು ಸದ್ಭೂತ ವ್ಯವಹಾರ ಇದೆ. ಈ ಒಂದೇ ವ್ಯವಹಾರ ಈ ಆತ್ಮನಿಗೆ ಯೋಗ್ಯದೆ. ಈ ಒಂದೇ ಆಧಾರ ವ್ಯವಹಾರದಿಂದ ಆತ್ಮ ನಿಶ್ಚಯದೊಳಗೆ ಹೋಗೋ ಸಾಧ್ಯತೆ ಇದೆ. ಅಸದ್ಭೂತ ವ್ಯವಹಾರದಿಂದ ಹೋಗೋದಿಲ್ಲ. ಬಾಹ್ಯದೊಳಗಿನ ಯಾವ ವ್ಯವಹಾರ ಆತ್ಮನೊಳಗ ಪ್ರವೇಶಕ್ಕ ಕಾರಣನೇ ಇಲ್ಲ. ನೀವು ಸ್ವಾಧ್ಯಾಯ ಮಾಡಿರನು ಇದು ಗ್ರಂಥ ಸ್ವಯಂ ಪುಸ್ತಕದಿದೆ. ನೀವು ತಿಳ್ಕೊತೀರಿ 5 ಇಂದ್ರಿಯದಿಂದ.
5 ಇಂದ್ರಿಯದ ಪ್ರವೇಶ ಆತ್ಮನಲ್ಲಿ ಇಲ್ಲ, ಮನಸ್ಸಿನ ಪ್ರವೇಶ ಆತ್ಮನಲ್ಲಿ ಇಲ್ಲ. ಅದೇ ಸ್ವಾಧ್ಯಾಯ ಮಾಡ್ತೀವಿ, ಇದು ನಿಶ್ಚಯನ ವ್ಯವಹಾರ. ಈ ನಾವು ನಿರ್ಣಯ ಮಾಡುವ ಮಾಧ್ಯಮ, ಇದರದ ಮಾಧ್ಯಮದಿಂದನೇ ನಾವು ತಿಳ್ಕೊಳ್ಳೋದು. ಆದ್ರೆ ಇದರಿಂದ ತಿಳ್ಕೊಳ್ಳೋದು ನನ್ನಿಂದ, ಗ್ರಂಥದಿಂದ ತಿಳ್ಕೊಳ್ಳೋದಿಲ್ಲ. ಸರ್ವಜ್ಞ ಭಗವಂತರ ದಿವ್ಯ ಧ್ವನಿದಿಂದ ತಿಳ್ಕೊಳ್ಳೋದಿಲ್ಲ, ತಿಳ್ಕೊಳ್ಳೋದು ನನ್ನ ಜ್ಞಾನದಿಂದ. ಸರ್ವಜ್ಞ ಭಗವಂತರ ದಿವ್ಯ ಧ್ವನಿದಿಂದ ಅರೂಪಿ ಅಧ್ಯಾನ ಅನಕ್ಷರ ರೂಪದ ದಿವ್ಯ ಧ್ವನಿದಿಂದ ನಮಗೆ ತಿಳಿದು ಬರುವುದಿಲ್ಲ, ನಾನು ಸ್ವಯಂ ತಿಳ್ಕೊಳ್ಳುವುದರಿಂದ ತಿಳಿದು ಬರ್ತಿದೆ. ಈ ಪ್ರಕಾರದ ನಿಶ್ಚಯ ನಿರ್ಣಯ ನಮ್ಮಲ್ಲಿ ಆದ ನಂತರ ನಮ್ಮಲ್ಲೇ ಸಮ್ಯಕ್ ದರ್ಶನದ ಉತ್ಪತ್ತಿ ಆಗುದೈತಿ. ಮತ್ತೆ ಈಗೇನು ನಮ್ಗ ಅವಸ್ಥೆ ಪ್ರಾಪ್ತ ಆಗಿದೆಯೋ, ಈ ಅವಸ್ಥೆ ಪ್ರಾಪ್ತ ಆದದ್ದ ಇದು ಎಷ್ಟು ದುರ್ಲಭ ಇದೆ ಅದನ್ನ ಮುಂದಿನ ಸಲ